भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। ತೈತ್ತಿರೇಯ ಉಪನಿಷತ್ತು ಅನುವಾಕ 5 ನೋಡಬೇಕಾಗಿತ್ತು. 5ನೇ ಅನುವಾಕ ವ್ಯಾರತಿಗಳ ಉಪಾಸನೆ ಅಂದರೆ ಸ್ವರಾಜ್ಯ ಫಲಕೋಪಾಸನೆ ಅಂತ ಇದಕ್ಕೆ ಹೇಳ್ತಾರೆ. ಇಲ್ಲಿ ಮೇಧಾಶಕ್ತಿಯನ್ನು ಪಡ್ಕೊಂಡ್ಮೇಲೆ, ಐಶ್ವರ್ಯವನ್ನು ಪಡ್ಕೊಂಡ್ಮೇಲೆ, ಕೀರ್ತಿಗಾಗಿ ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ, ಎಲ್ಲವೂ ಆದಮೇಲೆ ಮುಂದೆ ಏನು ಮಾಡಬೇಕು, ಉಪಾಸನೆ ಹೇಗೆ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಕರ್ಮ ಕ್ಷಯ ಆದ ಮೇಲೆ, ಈಗ ಅದನ್ನೆಲ್ಲ ಮೇಧಾಶಕ್ತಿ, ಐಶ್ವರ್ಯ, ಕೀರ್ತಿ ಎಲ್ಲವನ್ನು ಸಂಪಾದಿಸಿದಾಗ ಕರ್ಮವನ್ನ ಮಾಡಿ, ಕರ್ಮಕ್ಷಯ ಅಂದರೆ ಕರ್ಮವನ್ನ ಮಾಡಿ ಮುಗಿಸ್ಕೊಂಡು ಆಗಿದೆ. ಈಗ ಬ್ರಹ್ಮನನ್ನು ಉಪಾಸಿಸಬೇಕು. ಈ ಬ್ರಹ್ಮನನ್ನ ಉಪಾಸಿಸೋದಕ್ಕೆ ಇಲ್ಲಿ 4 ವ್ಯಾಹೃತಿಗಳು ಅಂತ ಹೇಳ್ತಾರೆ. ವ್ಯಾಹೃತಿ ಅಂತ ಅಂದ್ರೆ ಏನಿಲ್ಲ, ಉಚ್ಚಾರಣೆ, ಅದು ಶಬ್ದಗಳನ್ನು ಉಚ್ಚರಿಸುವಂಥದ್ದು ಅಂತ. ಇನ್ನೊಂದು ಅರ್ಥದಲ್ಲಿ ವ್ಯಾಹೃತಿಗಳು ಅಂತ ಹೇಳಿದ್ರೆ ಅದು ಬ್ರಹ್ಮ ಅಲ್ಲೂ ಕೂಡ ಇದ್ದಾನೆ. ಪೂರ್ತಿ ಬ್ರಹ್ಮ ಅಂತ ಒಂದೇ ಸಲ ನಾವು ಅವನನ್ನು ಆರಾಧಿಸ್ಲಿಕ್ಕೆ ಆಗದೆ ಇದ್ದಾಗ ಈ ವ್ಯಾಹೃತಿಗಳ ಅಂದ್ರೆ ಈ ಉಚ್ಚಾರಣೆಯ ಮೂಲಕ ನಾವು ಅದನ್ನ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇರೋ 4 ವ್ಯಾಹೃತಿಗಳು ಯಾವ್ದ್ಯಾವುದು ಅಂದ್ರೆ ಭೂ ಭುವಃ ಸುವಃ. ನಾವು ಗಾಯತ್ರಿ ಮಂತ್ರದಲ್ಲಿ ಕೇಳ್ತೀವಲ್ವಾ, ಭೂರ್ಭುವ ಸುವ ತತ್ಸವಿತುರ್ವರೇಣ್ಯಂ ಅಂತ. ಇಲ್ಲಿ ಭೂ ಭುವ ಸುವಃ ಅಂತ ಹೇಳ್ತೀವಿ. ಇದು 3 ವ್ಯಾಹೃತಿಗಳು, ಇದನ್ನು ಉಪಾಸಿಸಬೇಕು ಅಂತ ಹೇಳಿದ್ದಾರೆ. 4ನೇದು ಮಹಃ ಅಂತ, ಅದೇ ಬ್ರಹ್ಮ. ಈ ಬಾಹ್ಯ ಉಪಾಸನೆ ಏನಿದೆ, ಹೋಮ ಹವನ ಇವೆಲ್ಲ ಮಾಡಾದ್ಮೇಲೆ ಸೂಕ್ಷ್ಮ ಉಪಾಸನೆ ಅಂದ್ರೆ ಆಂತರಿಕ ಉಪಾಸನೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ. ಬಾಹ್ಯ ಉಪಾಸನೆಯನ್ನು ಮಾಡಿ, ಆಂತರಿಕ ಉಪಾಸನೆಯನ್ನು ಮಾಡಿ, ಈ ಆಂತರಿಕ ಐಶ್ವರ್ಯದಿಂದ ಮಾತ್ರ ಮೋಕ್ಷದ ಕಡೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗೋದು. ಈ ನಿರ್ಗುಣ ಪರಬ್ರಹ್ಮನನ್ನ ಉಪಾಸಿಸೋ ಮೊದಲು ಗೊತ್ತಿದೆ ನಮಗೆ, ಭಗವಂತ ಎಲ್ಲ ಕಡೆ ಇದ್ದಾನೆ, ಅವನು ಸರ್ವವ್ಯಾಪಿ ಆಗಿರುವಂಥವನು ಅಂತ. ಆದರೆ ಎಲ್ಲ ಕಡೆನೂ ನಾವು ಪ್ರಾರ್ಥಿಸೋಕ್ಕಾಗ್ತಾ ಇಲ್ಲ. ಆದ್ರಿಂದ ಸಗುಣ ರೂಪದಲ್ಲಿ ಅವನನ್ನು ಉಪಾಸಿಸಬೇಕು ಅಂತ ಇಲ್ಲಿ ಋಷಿಗಳು ಹೇಳ್ತಾ ಇದ್ದಾರೆ. ಸಗುಣ ರೂಪದಲ್ಲಿ ಉಪಾಸಿಸೋದು ಅಂದ್ರೆ ಏನು? ಇಲ್ಲಿ ಬ್ರಹ್ಮ ಹಿರಣ್ಯ ಗರ್ಭ ರೂಪದಲ್ಲಿದ್ದಾಗ ಭುಹು ಅಂದ್ರೆ ಭೂಮಿಯ ರೂಪದಲ್ಲಿ ಅವನನ್ನ ಆರಾಧಿಸಬೇಕು. ಭುವಃ ಅಂದ್ರೆ ಆಕಾಶ, ಸುವಃ ಅಂದ್ರೆ ಸ್ವರ್ಗಲೋಕ. ಈ ಭುಹು ಭುವಃ ಸುವಃ ಈ ರೀತಿಯಾಗಿ ನಾವು ಉಪಾಸನೆ ಮಾಡಬೇಕು ಅಂತ. ಇಲ್ಲಿ ಮಹಃ ಅಂತ ಹೇಳಿದ್ರೆ ದೊಡ್ಡದು, ಅದು ಬ್ರಹ್ಮ ಆತ್ಮ ಅಂತಾನೆ, ಅವನು ಸರ್ವವ್ಯಾಪಕವಾಗಿರುವಂಥವನು ಅಂತ. ಈ ಅಂತರುಪಾಸನೆಯ ಫಲ ಏನು? ಈಗ ಮಾಡೋ ನಾವು ಆಂತರಿಕ ಉಪಾಸನೆಯ ಫಲ ಏನಪ್ಪಾ ಅಂತ ಹೇಳಿದ್ರೆ, ಇದರಿಂದ ಸ್ವರಾಜ್ಯ ಅಂದ್ರೆ ನಾವು ಸ್ವತಂತ್ರರಾಗ್ತೀವಿ, ರಾಜರಂತೆ ಆಗ್ತೀವಿ ಈ ಉಪಾಸನೆಯನ್ನ ಮಾಡೋದ್ರಿಂದ ಅಂತ ಹೇಳಿದ್ದಾರೆ. ಅದರಿಂದ ನಮ್ಮ ಗಮನಕ್ಕೆ ಇವಾಗ ತರ್ತಾ ಇರೋದೇನೋ 3 ವ್ಯಾಹೃತಿಗಳು ಅಂದ್ರೆ ಭುಹು ಭುವಃ ಸುವಃ ಕಡೆಗೆ ನಮ್ಮ ಮನಸ್ಸನ್ನ ತಿರುಗಿಸ್ತಾ ಇದ್ದಾರೆ. 4ನೇ ವ್ಯಾಹೃತಿ ಏನಪ್ಪಾ ಅಂತ ಹೇಳಿದ್ರೆ ಅದು
ಮಹಃ ಅಂತ, ಅದೇ ಬ್ರಹ್ಮ ಅಂತ. ಈ 4 ವ್ಯಾಹೃತಿಗಳನ್ನು ಮಹಾಚಮಸ್ಯ ಅಂತ ಒಬ್ಬ ಋಷಿ ಗೊತ್ತಾಗಿದೆ. ಅಂದರೆ ಅವನು ಮಹಾಚಮಸ್ ಅನ್ನುವಂತಹ ಕುಟುಂಬದಿಂದ ಬಂದಿರುವಂಥವನು. ಅವನಿಗೆ ಇದು ಅರ್ಥ ಆಗಿದೆ ಅಂತ ಹೇಳ್ತಾರೆ. ಈಗ ಮಂತ್ರವನ್ನು ನೋಡೋಣ. ಅನುವಾಕ 5, ವ್ಯಾಹೃತಿಗಳ ಉಪಾಸನೆ, ಸ್ವರಾಜ್ಯ ಫಲಕೋಪಾಸನೆ. ಭೂರ್ಭುವಃ ಸುವರಿತಿ ವಾ ಏತಾಸ್ತಿಸ್ರೋ ವ್ಯಾಹೃತಯಃ ತಾಸಾಮುಹಸ್ಮೈತಾಂ ಚತುರ್ಥೀಂ ಮಹಾಚಮಸ್ಯ ಪ್ರವೇದಯತೆ ಮಹ ಇತಿ ತದ್ಬ್ರಹ್ಮ ಸ ಆತ್ಮ ಅಂಗಾನ್ಯನ್ಯಾ ದೇವತಾಃ. ಭುಹು ಅಂತ ಹೇಳಿದ್ರೆ ಇಲ್ಲಿ ಭುವಃ ಅಂತ ಹೇಳಿದ್ರೆ ಭುವಃ ಅಂತಾನೆ ಹೇಳ್ತಿದ್ದಾರೆ. ಸುವಃ ಅಂದರೆ ಸುವಃ ಇತಿ ಹೀಗೆಂದು ಏತಾವೈತಿ ಸ್ರಃ ಈ 3 ವ್ಯಾಹೃತಯಃ ವ್ಯಾಹೃತಿಗಳು ತಾಸಾಂ ಊಹ ಅಸ್ಮ ಅವುಗಳಲ್ಲಿ ಏತಾಂ ಚತುರ್ಥೀಂ ಈ 4ನೆಯದಾದ ವ್ಯಾಹೃತಿಯನ್ನು ಮಹಃ ಅಂತ ಹೇಳ್ತಾರೆ. ಮಹಃ ಎಂಬುದನ್ನು ಮಹಾಚಮಸ್ಯ ಅಂದರೆ ಮಹಾಚಮಸ್ಯನು ಅಂತ ಆ ಹೆಸರಿನೊಬ್ಬ ಋಷಿ ಪ್ರವೇದಯತೆ ತಿಳಿದುಕೊಂಡನು. ತದ್ಬ್ರಹ್ಮ ಅದು ಬ್ರಹ್ಮ, ಸ ಆತ್ಮ ಅದು ಆತ್ಮ, ಅನ್ಯಾಹ ದೇವತಾಃ ಇತರ ದೇವತೆಗಳು ಅಂಗಾನಿ ಅಂಗಗಳು ಅಂತ ತಿಳ್ಕೊಂಡಿದ್ದಾನೆ. ಭೂಭುವ ಸುವಹ ಎಂಬುದು 3 ವ್ಯಾಹೃತಿಗಳು. ಅವುಗಳಲ್ಲದೆ 4ನೆಯದಾದ ಮಹಃ ಎಂಬುದನ್ನು ಮಹಾಚಮಸ್ಯನು ತಿಳಿದುಕೊಂಡನು. ಅದು ಬ್ರಹ್ಮ, ಅದೇ ಆತ್ಮ, ಉಳಿದ ದೇವತೆಗಳು ಅಂಗಾಂಗಗಳು ಅಂತ ತಿಳ್ಕೊಂಡು. ಈಗ ಇದು ಹೊಸ ಶಬ್ದಗಳು, ಈ ವ್ಯಾಹೃತಿ ಮತ್ತು ಇದು ಉಪಾಸನೆ, ಇದೆಲ್ಲ ಕೇಳಿ 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 ಅರ್ಥ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ಆದಷ್ಟು ಸಿಂಪ್ಲಿಫೈ ಮಾಡಿ ಹೇಳೋದಾದರೆ ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ಉಚ್ಚಾರಣೆ, ಇದು ವ್ಯಾಹೃತಿ ಅಂತ ಹೇಳಿದ್ರೆ ಉಚ್ಚಾರಣೆ. ಗಾಯತ್ರಿ ಮಂತ್ರವನ್ನು ನೆನೆಸ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಭೂರ್ಭುವ ಸುವಹ ಅಂತ ಅಲ್ಲಿ ನಾವು ಹೇಳ್ತೀವಲ್ವ, ಆ 3 ಆ ವ್ಯಾಹೃತಿಗಳನ್ನು ಕುರಿತಾಗಿ ಉಪಾಸನೆ ಮಾಡಬೇಕು ಅಂತ. ಏನು ಉಪಾಸನೆ ಅಂತ ಹೇಳಿದ್ರೆ ಅನ್ಇಂಟರಪ್ಟೆಡ್ ಥಾಟ್ ಫ್ಲೋ, ಕಂಟಿನ್ಯೂಸ್ ಆಗಿ ಅದರ ಬಗ್ಗೆನೇ ಚಿಂತನೆ ಮಾಡೋದು, ಅದು ಉಪಾಸನೆ ಅಂತ ಅನಿಸ್ಕೊಳ್ಳುತ್ತೆ. ಈಗ ಈ ಒಂದೊಂದು ವ್ಯಾಹೃತಿಗೂ 4 ಅಂಗಗಳಿರುತ್ತೆ. ಅಂದರೆ 4 ಅಂಗಗಳು ಅಂತರ್ಗತ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಈಗ ಭುಹು ಅನ್ನೋದಕ್ಕೆ 4 ಅಂಗಗಳಿರುತ್ತೆ, ಭುವಃ ಅನ್ನೋದಕ್ಕೆ 4 ಅಂಗಗಳು, ಸುವಹ ಅನ್ನೋದಕ್ಕೆ 4 ಅಂಗಗಳು, ಮಹಃ ಅನ್ನೋದಕ್ಕೆ 4 ಅಂಗಗಳಿರುತ್ತೆ. ಅದನ್ನು ಅಂಗಗಳು ಅಂತ ಹೇಳ್ತಾರೆ. ಆ 16 ಅಂಗಗಳಾಗತ್ತೆ. ನಿಮ್ಮ ಹತ್ರ ಎಲ್ಲ ಪುಸ್ತಕ ಇದ್ದರೆ ಅದನ್ನು ನೋಡ್ಕೊಳ್ಬೋದು. ಮುಂದಿನ ಪುಟದಲ್ಲಿ ಅದು ಕ್ಲೀನಾಗಿ ಟೇಬಲ್ ಹಾಕಿ ಕೊಟ್ಟಿದ್ದಾರೆ ನೋಡಿ. ವ್ಯಾಹೃತಿ ಭೂಹು ಭುವಃ ಸುವಹ ಮಹಃ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಉಪಾಸನೆ ಏನು ಹೇಳ್ತಾರೆ ಅಲ್ಲಿ, ಈ ಲೋಕದ ಬಗ್ಗೆ, ಅಂತರಿಕ್ಷ, ಮುಂದಿನ ಲೋಕ, ಆದಿತ್ಯ, ಇದರ ಬಗ್ಗೆ ಉಪಾಸನೆ ಮಾಡೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಮೊದಲನೇ ಉಪಾಸನೆಯಲ್ಲಿ. ಅದೇ ರೀತಿ ಮಂತ್ರದಲ್ಲೂ ಕೂಡ ಅದನ್ನೇ ಹೇಳ್ತಾರೆ ನೋಡಿ. ಏನಂತ? ವ್ಯಾಹೃತಿಗಳ ಸ್ವರೂಪ. ಈಗ ಭೂಹು ಭುವಃ ಸುವಹ ಮಹಃ ಈ 4ರಲ್ಲೂ 4 ಅಂಗಗಳಿದೆ. ಹಾಗಾಗಿ ಆ 4 ಮುಂದಿನ ಮಂತ್ರಗಳಲ್ಲಿ ಆ 4 ಅಂಗಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ವ್ಯಾಹೃತಿಗಳ ಸ್ವರೂಪ ನೋಡಿ. ಭೂರಿತಿ ವಾ ಅಯಂ ಲೋಕಃ ಭುವ ಇತ್ಯಂತರಿಕ್ಷಂ ಸುವರಿತ್ಯಸೌ ಲೋಕಃ ಮಹ ಇತ್ಯಾದಿತ್ಯಃ ಆದಿತ್ಯೇನ ವಾ ಸರ್ವೇ ಲೋಕ ಮಹೀಯಂತೆ. ಭೂ ಇತಿ ವೈ ಭೂಹು ಎಂಬುದೇ ಅಯಂ ಲೋಕ, ಈ ಲೋಕವು. ಭುವಃ
ಇತಿ ಭುವಃ ಎಂಬುದು ಅಂತರಿಕ್ಷಂ ಅಂತರಿಕ್ಷವು. ಸುವ ಇತಿ ಸುವಃ ಎಂಬುದು ಅಸೌ ಲೋಕ ಅಂದರೆ ಆಲೋಕ ಸ್ವರ್ಗಲೋಕ ಅಂತ. ಮಹ ಇತಿ ಮಹ ಎನ್ನುವುದು ಆದಿತ್ಯ ಆದಿತ್ಯನು. ಆದಿತ್ಯೇನ ವಾವ ಆದಿತ್ಯನಿಂದಲೇ ಅಲ್ಲವೇ ಸರ್ವೇ ಲೋಕಾಹ ಎಲ್ಲ ಲೋಕಗಳು ಮಹೀಯಂತೆ ವರ್ಧಿಸುತ್ತಿದೆ. ಮೊದಲನೇ ಉಪಾಸನೆಯಲ್ಲಿ ಈ ಲೋಕದ ಬಗ್ಗೆ ಉಪಾಸನೆ ಮಾಡಬೇಕು, ಅಂತರಿಕ್ಷ ಲೋಕ. ಅದಾದ ನಂತರ ಸ್ವರ್ಗಲೋಕ. ಅದಾದ ನಂತರ ಆದಿತ್ಯ ಅಂದರೆ ಸೂರ್ಯನನ್ನು ಉಪಾಸಿಸಬೇಕು. ಈ 4 ಅಂತ ಹೇಳ್ತಾರೆ. ಸೂರ್ಯನಿಂದಲೇ ತಾನೇ ಇದಿಷ್ಟು ವರ್ಧಿಸ್ತಾ ಇರೋದು. ಆದ್ರಿಂದ ಮೊದಲನೇ ಉಪಾಸನೆಯಲ್ಲಿ ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಎರಡನೇ ಉಪಾಸನೆ ಹೇಳುವಾಗ ಏನು ಹೇಳ್ತಾರೆ? ಅಗ್ನಿ, ವಾಯು, ಆದಿತ್ಯ, ಚಂದ್ರಮ ಇದನ್ನ ಉಪಾಸನೆ ಮಾಡು ಅಂತ ಹೇಳ್ತಾರೆ. ಸದ್ಯಕ್ಕೆ ಇದು ಟೆಕ್ಸ್ಟ್ ಪರಿಚಯ ಮಾಡಿಕೊಂಡ್ರೆ ಆನಂತರ ಮುಂದಿನ ಅನುವಾಕದಲ್ಲಿ ನಮಗೆ ಯಾಕೆ ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಹೇಳ್ತಾರೆ 6ನೇ ಅನುವಾಕದಲ್ಲಿ. ಆಗ ಮತ್ತಷ್ಟು ಸ್ಪಷ್ಟ ಆಗತ್ತೆ. ಭೂರಿತಿ ವಾ ಅಗ್ನಿ ಭುವ ಇತಿ ವಾಯು ಸುವರಿತ್ಯಾದಿತ್ಯ ಮಹ ಇತಿ ಚಂದ್ರಮಾಃ ಚಂದ್ರಮಸಾ ವಾವ ಸರ್ವಾಣಿ ಜ್ಯೋತಿಗುಂಷಿ ಮಹೀಯಂತೆ. ಭೂ ಇತಿ ವೈ ಅಗ್ನಿ. ಭೂ ಎಂಬುದು ಅಗ್ನಿ. ಭುವ ಇತಿ ಭುವಃ ಎಂಬುದು ವಾಯು. ಸುವಃ ಇತಿ ಸುವಃ ಎಂಬುದು ಆದಿತ್ಯ ಆದಿತ್ಯನು. ಮಹ ಇತಿ ಮಹ ಎನ್ನುವುದು ಚಂದ್ರಮ. ಚಂದ್ರಮ ವಾವ ಚಂದ್ರನಿಂದಲೇ ಅಲ್ಲವೇ ಸರ್ವಾಣಿ ಎಲ್ಲ ಜ್ಯೋತಿಗಿಂಷಿ ಜ್ಯೋತಿಗಳು ಮಹೀಯಂತೆ ವರ್ಧಿಸುತ್ತಿರುವುದು. ಭುಹು ಎಂಬುದೇ ಅಗ್ನಿ, ಭುವಃ ಎಂಬುದು ವಾಯು, ಸುವಃ ಎಂಬುದು ಆದಿತ್ಯ, ಮಹಃ ಎಂಬುದು ಚಂದ್ರ. ಚಂದ್ರನಿಂದಲೇ ಅಲ್ಲವೇ ಎಲ್ಲ ನಕ್ಷತ್ರಗಳು ವರ್ಧಿಸುತ್ತದೆ. ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಏನು? ಅಗ್ನಿ, ವಾಯು, ಆದಿತ್ಯ ಮತ್ತು ಜ್ಯೋತಿ, ಚಂದ್ರ. ಆ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಮುಂದಿನ ಮಂತ್ರದಲ್ಲಿ 3ನೇ ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ಋಕ್, ಸಾಮ, ಯಜುಸ್, ಓಂ ಇದರ ಬಗ್ಗೆ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಭೂರಿತಿ ವಾ ರುಚಃ ಭುವ ಇತಿ ಸಾಮಾನಿ ಸುವರಿತಿ ಯಜುಗುಂಷಿ ಮಹ ಇತಿ ಬ್ರಹ್ಮ ಬ್ರಹ್ಮಣ ವಾವ ಸರ್ವೇ ವೇದಾ ಮಹೀಯಂತೆ. ಭೂ ಇತಿ ವೈ ಭೂಹು ಎಂಬುದು ಋಚಃ ಋಕ್ಕುಗಳು ಅಂದರೆ ವೇದ, ಋಗ್ವೇದ. ಭುವ ಇತಿ ಸಾಮಾನಿ ಭುವಃ ಎಂಬುದು ಸಾಮಗಳು, ಸಾಮವೇದ. ಸುವ ಇತಿ ಸುವಃ ಎಂಬುದು ಯಜುಗುಂಷಿ ಯಜುಸ್ಸುಗಳು. ಮಹ ಇತಿ ಮಹ ಎಂಬುದು ಬ್ರಹ್ಮ ಬ್ರಹ್ಮವು. ಬ್ರಹ್ಮಣ ವಾವ ಬ್ರಹ್ಮದಿಂದಲ್ಲವೇ ಸರ್ವೇ ವೇದ ಎಲ್ಲ ವೇದಗಳು ಮಹೀಯಂತೆ ವರ್ಧಿಸುತ್ತದೆ. ಬ್ರಹ್ಮನಿಂದನೇ ಎಲ್ಲವೂ ವರ್ಧಿಸ್ತಾ ಇರೋದು. ಭೂಹು ಎಂಬುದೇ ಋಕ್ಕುಗಳು, ಭುವಃ ಎಂಬುದು ಸಾಮಗಳು, ಸುವಃ ಎಂಬುದು ಯಜಸ್ಸುಗಳು, ಮಹಃ ಎಂಬುದು ಬ್ರಹ್ಮ. ಬ್ರಹ್ಮನಿಂದಲೇ ಅಲ್ಲವೇ ಎಲ್ಲ ವೇದಗಳು ವರ್ಧಿಸುತ್ತದೆ. ಇದೆಲ್ಲವೂ ವರ್ಧಿಸ್ತಾ ಇರೋದು. ಆದ್ದರಿಂದ ಇಲ್ಲಿ ಈ ಉಪಾಸನೆಯಲ್ಲಿ ಋಕ್, ಸಾಮ, ಯಜು ಈ ವೇದಗಳನ್ನು ಉಪಾಸನೆ ಮಾಡಬೇಕು. ಅದು ಬ್ರಹ್ಮ ಓಂಕಾರ ಉಪಾಸನೆಯನ್ನು ಕೂಡ ಮಾಡಬೇಕು. ಆ ಬ್ರಹ್ಮನಿಂದಲೇ ಎಲ್ಲ ವೇದಗಳು ಬಂದಿರೋದ್ರಿಂದ ಆ 4 ಉಪಾಸನೆ ಮಾಡಬೇಕು. ಅದೇ ರೀತಿ ಮುಂದಿನದ್ದನ್ನು ಹೇಳ್ತಾ ಇದ್ದಾರೆ. ಪ್ರಾಣ, ಅಪಾನ, ವ್ಯಾನ, ಅನ್ನ. ಇದು 4ನೆಯ ರೀತಿಯ ಉಪಾಸನೆ. ಭೂರಿತಿ ವೈ ಪ್ರಾಣಃ ಭುವ ಇತ್ಯಪಾನಃ ಸುವರಿತಿ ವ್ಯಾನಃ ಮಹ ಇತ್ಯನ್ನಂ ಅನ್ನೇನ ವಾವ ಸರ್ವೇ ಪ್ರಾಣ ಮಹೀಯಂತೆ. ಭೂ ಇತಿ ವೈ ಭೂಹು ಎಂಬುದೇ ಪ್ರಾಣ. ಭುವಃ ಇತಿ ಭುವ ಎಂಬುದೇ ಅಪಾನ
ಅಪಾನವು, ಸುವ ಇತಿ ಸುವಹ ಎಂಬುದು ವ್ಯಾನವು, ಮಹ ಇತಿ ಮಹ ಎನ್ನುವುದು ಅನ್ನವು, ಅನ್ನೇನ ವಾವ ಅನ್ನದಿಂದಲೇ ಅಲ್ಲವೇ ಸರ್ವೇ ಪ್ರಾಣ ಎಲ್ಲ ಪ್ರಾಣಿಗಳು ಮಹಿಯಂತೆ ವರ್ಧಿಸುತ್ತದೆ. ಆದ್ದರಿಂದ ಭೂಹು ಎಂಬುದು ಪ್ರಾಣ, ಭುವಃ ಎಂಬುದು ಅಪಾನ, ಸುವಹ ಎಂಬುದು ವ್ಯಾನ, ಮಹಃ ಎಂಬುದು ಅನ್ನದಿಂದಲೇ ಅಲ್ಲವೇ ಪ್ರಾಣಿಗಳೆಲ್ಲ ವರ್ಧಿಸುವವು. ಆದ್ದರಿಂದ ಆ ರೀತಿಯಾಗಿ ಉಪಾಸನೆ ಮಾಡಬೇಕು. ನೋಡಿ, ಇಲ್ಲಿ ಮೊದಲನೇ ಉಪಾಸನೆ ಮಾಡುವಾಗ ಆದಿತ್ಯ ಸೂರ್ಯನನ್ನು ಉಪಾಸಿಸಿದಾಗ ಅಲ್ಲಿ ಏನು ಬರುತ್ತೆ? ಈ ಲೋಕ, ಅಂತರಿಕ್ಷ ಲೋಕ ಮತ್ತು ಸ್ವರ್ಗಲೋಕ, ಮುಂದಿನ ಲೋಕ, ಇದನ್ನ ಕುರಿತಾಗಿ ಉಪಾಸನೆ. ಚಾಯ್ಸ್, ನಮ್ಗೆ ಯಾವುದು ಬೇಕಾದರೂ ಮಾಡಬಹುದು ಅನ್ನೋದಾದಲ್ಲಿ. ಅದೇ ರೀತಿ ಚಂದ್ರನನ್ನು ಉಪಾಸಿಸಿದಾಗ ಚಂದ್ರ, ಆದಿತ್ಯ, ವಾಯು, ಅಗ್ನಿ ಇವುಗಳನ್ನು ಉಪಾಸಿಸಬೇಕು ಅಂತ. ವೇದಗಳನ್ನು ಉಪಾಸಿಸೋದಾದ್ರೆ, ಬ್ರಹ್ಮನನ್ನು ಉಪಾಸಿಸ್ತೀನಿ ಅನ್ನೋದಾದ್ರೆ ಹೇಗೆ? ಅವನು ಬರೆದಿರುವಂಥ ವೇದಗಳನ್ನು ಉಪಾಸನೆ ಮಾಡುವಂಥದ್ದು, ಋಕ್, ಸಾಮ, ಯಜುರ್ವೇದಗಳನ್ನು. ಅಂಥವನ್ನು ಉಪಾಸನೆ ಮಾಡೋದಾದ್ರೆ ಏನು? ಮಾಡಿದ ಅನ್ನ, ಪ್ರಾಣ, ಅಪಾನ, ವ್ಯಾನ, ಈ ರೀತಿಯಾಗಿ ಅದನ್ನು ಉಪಾಸನೆ ಮಾಡುವಂಥದ್ದು ಅಂತ ಹೇಳ್ತಾರೆ. ನೋಡಿ, ಈಗ ಎಲ್ಲದರಲ್ಲೂ 4 ಅಂಗಗಳಿರೋದ್ರಿಂದ 4 × 4 16 ಅಂಗಗಳಾಯಿತು. ಅದನ್ನು 16 ಕಲೆಗಳು ಅಂತಲೂ ಹೇಳ್ತಾರೆ, ಷೋಡಶ ಕಲಾ ಅಂತ ಹೇಳ್ತಾರೆ. 4 ವ್ಯಾಹೃತಿಗಳಿಗೆ 4 ಅಂಗಗಳಿದೆ. ಆದ್ದರಿಂದ ಈ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಷೋಡಶ ಕಲೆಗಳಿಂದ ಪರಿಪೂರ್ಣವಾದವನು ಅಂತ ಹೇಳ್ತಾರೆ. ಉಪನಿಷತ್ತುಗಳು ಕೂಡ ಷೋಡಶ ಪುರುಷನನ್ನ ಉಪಾಸನೆ ಮಾಡಲು ಹೇಳಿದೆ. ಷೋಡಶ, ಈ 16 ಇರುವಂಥದ್ದನ್ನು ಉಪಾಸನೆ ಮಾಡೋದು. ಇದರ ಉಪಾಸನೆ ಮಾಡ್ತಾ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಈಗ ಇದರ ಉಪಾಸನೆಯಿಂದ ನಮಗೆ ಏನು ಪ್ರಯೋಜನ ಆಗತ್ತೆ ಅನ್ನೋದನ್ನ ಇಲ್ಲಿ ಫಲಶ್ರುತಿಯಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಉಪಾಸನೆ ಮಾಡೋದ್ರಿಂದ ತಾವಾ ಏತಾಶ್ಚತಸ್ರಶ್ಚತುರ್ಧಾ ಚತಸ್ರಶ್ಚತಸ್ರೋ ವ್ಯಾರತಯಃ ತಾಯೋ ವೇದ ಸ ವೇದ ಬ್ರಹ್ಮ ಸರ್ವೇಸ್ಮೈ ದೇವಾ ಬಲಿಮಾವಹಂತಿ. ಏನು ಪ್ರಯೋಜನ? ಎಷ್ಟು ಸುಂದರವಾಗಿದೆ ನೋಡಿ. ತಾವೈ ಏತ ಆ ಇ ಚತಸ್ರ 4 ವ್ಯಾರತಯ ವ್ಯಾರುತಿಗಳು, ಚತಸ್ರ 4 ಚತುರ್ಥ ಭವಂತಿ 4 ಭಾಗಗಳಾಗಿರುತ್ತವೆ. ಯಾವನು ತಾಹ ಅವುಗಳನ್ನು ವೇದ ತಿಳಿಯುವನೋ, ಸಹ ಅವನು ಬ್ರಹ್ಮವನ್ನು ವೇದ ಅರಿತಿರುವನು. ಸರ್ವೇ ಎಲ್ಲ ದೇವಾಹ ದೇವತೆಗಳು, ಅಸ್ಮೈ ಇವನಿಗೆ ಬಲಿಂ ಕಾಣಿಕೆಯನ್ನು ಆವಹಂತಿ ತರುತ್ತಾರೆ. ಈ 4 ವ್ಯಾರಿತಿಗಳು ಒಂದೊಂದು 4 ಬಗೆಯಾಗಿರುತ್ತವೆ. ಯಾವಾತನು ಅವುಗಳನ್ನು ಅರಿಯುವನೋ ಅವನು ಬ್ರಹ್ಮವನ್ನು ತಿಳಿದುಕೊಂಡವನು. ಎಲ್ಲ ದೇವತೆಗಳು ಅವನಿಗೆ ಕಾಣಿಕೆಯನ್ನು ತಂದು ಕೊಡುತ್ತಾರೆ. ದೇವತೆಗಳೇ ಅವನಿಗೆ ಕಾಣಿಕೆಯನ್ನು ತಂದು ಕೊಡ್ತಾರಂತೆ. ಅಂದ್ರೆ ಅವನು ದೇವತೆಗಳಿಗಿಂತ ಹೆಚ್ಚಿನವನಾಗ್ತಾನೆ ಅಂತ. ಯಾರು ಇದೆಲ್ಲವನ್ನು ಉಪಾಸಿಸ್ತಾನೋ ಅವನು ದೇವತೆಗಳಿಗಿಂತ ಹೆಚ್ಚಿನವನಾಗ್ತಾನೆ ಅಂತ. ಯಾಕಂದ್ರೆ ದೇವತೆಗಳು ಯಾವುದೋ ಲೋಕದಲ್ಲಿ ಇದ್ಕೊಂಡು ಅವ್ರು ಮಾಡಿದ ಪುಣ್ಯವನ್ನ ಅನುಭವಿಸ್ತಾ ಇರ್ತಾರೆ. ಅವರು ಸಾಧನೆಯನ್ನ ಮಾಡಿ ಬ್ರಹ್ಮಪ್ರಾಪ್ತಿ ಆಗಲ್ಲ ಅವ್ರಿಗೆ. ಅವ್ರು ಮತ್ತೆ ಭೂಲೋಕಕ್ಕೆ ಬಂದು ಆ ಸಾಧನೆಯನ್ನ ಮಾಡಬೇಕು. ಅವ್ರ ಪುಣ್ಯವನ್ನ ಅಲ್ಲಿ ಕ್ಷಯ ಮಾಡಿಕೊಂಡು ಮತ್ತೆ ಭೂಲೋಕಕ್ಕೆ ಬಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲಿ ಇದನ್ನ ಸಾಧನೆಯ ಮಾಡಿದ ವ್ಯಕ್ತಿಗೆ ಋಷಿಗಳು ಕಾಣಿಕೆಯನ್ನ ತಂದುಕೊಡ್ತಾರೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಉಪಾಸನಾ ಕ್ರಮವನ್ನ ವ್ಯಾರತಿಗಳು ಅಂತ ಹೇಳಿದ ಮೇಲೆ 4 ವ್ಯಾರತಿಗಳು 4 × 4. ಈ ವ್ಯಾರತಿಗಳನ್ನು ನನ್ನ ಶರೀರದಲ್ಲಿ ನಾನು ನೋಡಿಕೊಂಡು ಉಪಾಸನೆ ಮಾಡೋದು ಹೇಗೆ ಅನ್ನೋದನ್ನ ಮುಂದಿನ ಮಂತ್ರದಲ್ಲಿ, ಮುಂದಿನ ಅನುವಾಕದಲ್ಲಿ ಹೇಳ್ತಾರೆ. ಇಲ್ಲಿ ಜ್ಞಾನ ಸ್ವರೂಪನೋ
ಜ್ಯೋತಿ ಸ್ವರೂಪನೂ ಆದ ಭಗವಂತನನ್ನು ಸಗುಣ ಬ್ರಹ್ಮನನ್ನು ಉಪಾಸನೆ ಮಾಡೋದು ಹೇಗೆ ಅನ್ನೋದು. ಈ 5ನೇ ಅನುವಾಕ ಮುಂದುವರಿಸ್ಕೊಂಡೆ ಇದು 6ನೇ ಅನುವಾಕ ಕೂಡ ಇರೋದು. ಇಲ್ಲಿ ಆ ಸ್ವರಾಜ್ಯ ಸಿದ್ಧಿ ಅಂತಂದರೆ ಆ ಇಂಡಿಪೆಂಡೆನ್ಸ್, ನಾನು ಸ್ವತಂತ್ರನಾಗಿ ಬದುಕುವುದು ಹೇಗೆ ಅಂತ ಹೇಳೋದಕ್ಕೆ ಈ ವ್ಯಾಹೃತಿಗಳನ್ನು ನಾನು ಉಪಾಸನೆ ಮಾಡಿದ ಮೇಲೆ ಮನಃಶುದ್ಧಿ ಆಗಬೇಕು. ಉಪಾಸನೆ ಮಾಡದೆ ಮನಸ್ಸು ಶುದ್ಧಿ ಆಗೋದಿಲ್ಲ. ಮನಸ್ಸು ಶುದ್ಧ ಆಗದೆ ಇದ್ರೆ ಜೀವಾತ್ಮ ಪರಮಾತ್ಮ ಅನ್ನೋದನ್ನ ನಾವು ಅರ್ಥಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಉಪಾಸನೆ ಮಾಡಿದ್ರ ಮೇಲೇನೆ ಆತ್ಮನನ್ನು ತಿಳಿದುಕೊಳ್ಳಿಕ್ಕೆ ಆಗೋದು. ಅದು ಸಾಧನೆಯನ್ನು ಮಾಡಬೇಕು. ಏನು ಸಾಧನೆ? ಧ್ಯಾನ ಮಾಡಬೇಕು. ಧ್ಯಾನ ಎಲ್ಲೋ ಒಂದು ಸ್ವಲ್ಪ ಹೊತ್ತು, ಅರ್ಧ ಗಂಟೆ 1 ಗಂಟೆ ಧ್ಯಾನ ಮಾಡ್ತೀವಿ. ಅದಾದ ಸ್ವಲ್ಪ ಕಾಲ, ಅದಾದ ಇಡೀ ದಿನ ಏನೋ ಭಗವಂತನ ಉಪಾಸನೆಯನ್ನೇ ಮಾಡಬೇಕು. ಅಂದರೆ ಅವನನ್ನೇ ಕಂಟಿನ್ಯೂಸ್ ಆಗಿ ನೆನೆಸ್ಕೊಳ್ತಾ ಇರೋದು. ಈಗ ಆ ಭಗವಂತನನ್ನ ನೆನೆಸ್ಕೊಳ್ತಾ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಿದ್ದಾರೆ. ಆ ಭಗವಂತ ಎಲ್ಲಿದ್ದಾನೆ ನನ್ನಲ್ಲಿ ಅನ್ನೋದನ್ನ ಹೇಳ್ತಾರೆ. ಈ ಅನುವಾಕವನ್ನು ಓದೋಣ, ಆನಂತರ ಅದೇನು ಅಂತ ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ಅನುವಾಕವನ್ನು ಓದಿದ್ರೆ ನಮಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ಸಯ ಏಷೋಂತರ್ಹೃದಯ ಆಕಾಶಃ ತಸ್ಮಿನ್ನಯಂ ಪುರುಷೋ ಮನೋಮಯಃ ಅಮೃತೋ ಹಿರಣ್ಮಯಃ ಅಂತರೇಣ ತಾಲುಕೆ ಯ ಏಷಸ್ತನ ಇವಾವಲಂಬತೆ ಸೇಂದ್ರಯೂನಿಃ ಯತ್ರಾಸೌ ಕೇಶಾಂತೋ ವಿವರ್ತತೆ ವ್ಯಪೋಕ್ಷ್ಯ ಶೀರ್ಷಕಪಾಲೆ ಭೂರಿತ್ಯಗ್ನೌ ಪ್ರತಿಷ್ಠತಿ ಭುವ ಇತಿ ವಾಯೋ ಸುವರಿತ್ಯಾದಿತ್ಯೆ ಮಹ ಇತಿ ಬ್ರಹ್ಮಣಿ ಆಪ್ನೋತಿ ಸ್ವರಾಜ್ಯಂ ಆಪ್ನೋತಿ ಮನಸ್ಪತಿಂ ವಾಕ್ಪತಿಶ್ಚಕ್ಷುಷ್ಪತಿಃ ಶ್ರೋತ್ರಪತಿರ್ವಿಜ್ಞಾನಪತಿಃ ಏತತ್ತತೋ ಭವತಿ ಆಕಾಶ ಶರೀರಂ ಬ್ರಹ್ಮ ಸತ್ಯಾತ್ಮಾ ಪ್ರಾಣಾರಾಮಂ ಮನ ಆನಂದಂ ಶಾಂತಿ ಸಮೃದ್ಧಮಮೃತಂ ಇತಿ ಪ್ರಾಚೀನ ಯೋಗ್ಯೋಪಾಸ್ವ. ಈಗ ಹೃದಯದಲ್ಲಿ ಏನು ಹೇಳ್ತಾರೆ, ಹೃದಯಾಕಾಶದಲ್ಲಿ ಆ ಭಗವಂತನನ್ನ ಕಂಡುಕೊಳ್ಬೇಕು ಅಂತ ನೋಡಿ. ಅದು ಅರ್ಥ ಓದ್ಕೊಂಡು ಬಿಡೋಣ. ಅಂತರ್ಹೃದಯೇ, ಹೃದಯದ ಒಳಗೆ, ಯಹ ಏಷಃ ಯಾವ, ಈ ಆಕಾಶಃ ಆಕಾಶ ಇದೆಯೋ, ತಸ್ಮಿನ್ ಅದರಲ್ಲಿ, ಮನೋಮಯಃ ಮನೋಮಯನು, ಅಮೃತಃ ಸಾವಿಲ್ಲದ ಧರ್ಮವುಳ್ಳವನು, ಹಿರಣ್ಮಯ ಜ್ಯೋತಿರ್ಮಯನೂ ಆದ, ಸಹ ಅಯಂ ಪುರುಷಃ ಈ ಪುರುಷನು ಇರುವನು, ತಾಲುಕೆ ಅಂತರೇಣ ಎರಡು ದವಡೆಗಳ ಮಧ್ಯೆ, ಯಹ ಏಷಃ ಯಾವ ಈ ಕಿರುನಾಲಿಗೆಯು, ಸ್ತನಃ ಇವ ಮೊಲೆಯಂತೆ ಅವಲಂಬತೆ ಜೋಲಾಡುತ್ತಿರುವುದು, ಯತ್ರ ಎಲ್ಲಿ, ಅಸೌ ಈ ಕೇಶಾಂತ ಕೂದಲುಗಳ ಮೂಲವು, ವಿವರ್ತತೆ ವಿಭಾಗವಾಗಿದೆಯೋ, ಶೀರ್ಷಕಪಾಲೆ ತಲೆಬುರುಡೆಯ ಕಪಾಲಗಳನ್ನು, ತಲೆಬುರುಡೆಯ 2 ಹೋಳುಗಳನ್ನು, ವ್ಯಪೋಹ್ಯ ಒಡೆದುಕೊಂಡು ಹೋಗಿರುವುದು, ಸಾ ಅದು, ಇಂದ್ರಯೋನಿಹಿ ಬ್ರಹ್ಮಪ್ರಾಪ್ತಿಯ ಮಾರ್ಗ, ಭುಹು ಇತಿ ಭುಹು ಎಂಬ ಅಗ್ನಿಯಲ್ಲಿ, ಭುವಃ ಇತಿ ವಾಯು ಭುವಃ ಎಂಬ ವಾಯುವಿನಲ್ಲಿ, ಸುವಃ ಇತ್ಯಾದಿತ್ಯೆ ಸುವಃ ಎಂಬ ಆದಿತ್ಯನಲ್ಲಿ, ಮಹಃ ಇತಿ ಬ್ರಹ್ಮಣಿ ಮಹಃ ಎಂಬ ಬ್ರಹ್ಮದಲ್ಲಿ, ಪ್ರತಿಷ್ಠತಿ ನಿಲ್ಲುವನು, ಸ್ವರಾಜ್ಯಂ ಸ್ವರಾಡ್ರೂಪವನ್ನು, ಆಪ್ನೋತಿ ಪಡೆಯುತ್ತಾನೆ,
ಮನಸ್ಸಃ ಪತಿಂ ಮನಸ್ಸುಗಳ ಒಡೆತನವನ್ನು ಆಪ್ನೋತಿ ಹೊಂದುತ್ತಾನೆ. ವಾಕ್ಪತಿ ವಾಕುಗಳಿಗೆ ಒಡೆಯನು. ಚಕ್ಷುಷ್ಪತಿ ಕಣ್ಣುಗಳಿಗೆ ಒಡೆಯನು. ಶ್ರೋತ್ರಪತಿ ಕಿವಿಗಳಿಗೆ ಒಡೆಯನು. ವಿಜ್ಞಾನಪತಿ ವಿಜ್ಞಾನಗಳಿಗೆ ಮುಖ್ಯನೂ ಆಗುವನು. ತತಃ ಅದಕ್ಕಿಂತಲೂ ಹೆಚ್ಚಿನದಾದ ಏತತ್ ಇದೋ ಬ್ರಹ್ಮವೋ ಭವತಿ ಆಗುವನು. ಆಕಾಶ ಶರೀರಂ ಆಕಾಶವೇ ಶರೀರವಾಗಿರುವುದು. ಸತ್ಯಾತ್ಮ ಪ್ರಾಣಾರಾಮಂ ಸತ್ಯಾತ್ಮವು ಪ್ರಾಣಾರಾಮವು ಪ್ರಾಣಗಳಲ್ಲಿ ಸುಖವೂ ಆಗಿರುವುದು. ಮನ ಆನಂದಂ ಸಂತೋಷವನ್ನುಂಟು ಮಾಡುತ್ತಿರುವ ಮನಸ್ಸುಳ್ಳದ್ದು. ಶಾಂತಿ ಸಮೃದ್ಧಂ ಸಮೃದ್ಧವಾದ ಶಾಂತಿಯುಳ್ಳದ್ದು. ಅಮೃತಂ ಸಾವಿಲ್ಲದ ಧರ್ಮವುಳ್ಳದ್ದು. ಬ್ರಹ್ಮ ಬ್ರಹ್ಮವು ಪ್ರಾಚೀನ ಯೋಗ್ಯ ಎಲೈ ಪ್ರಾಚೀನ ಯೋಗ್ಯನೇ. ಇತಿ ಹೀಗೆಂದು ಉಪಾಸ್ವ ಉಪಾಸಿಸು. ಹೃದಯದ ಒಳಗೆ ಆಕಾಶವಿದೆ. ಅದರಲ್ಲಿ ಮನೋಮಯನು ಅಮೃತನೂ ಹಿರಣ್ಮಯನೂ ಆದ ಪುರುಷನು ಇರುವನು. ನೋಡಿ, ಈಗ ಶರೀರದಲ್ಲಿ ಪುರುಷ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ತಾ ಇರೋದು. ಹೃದಯದ ಒಳಗೆ ಆಕಾಶ ಇದೆ. ಅದರಲ್ಲಿ ಮನೋಮಯನು ಅಮೃತನೂ ಹಿರಣ್ಮಯನೂ ಆದ ಪುರುಷನು ಇರುವನು. ಪುರುಷ ಅಂತ ಹೇಳುವಾಗ ಇಲ್ಲಿ ಚೈತನ್ಯ ಶಕ್ತಿ, ಜೀವಾತ್ಮ, ಪರಮಾತ್ಮ, ಜೀವಾತ್ಮ. ಇದನ್ನು ನಾವು ಸಾಧನೆಗೋಸ್ಕರ ಅರ್ಥ ಮಾಡ್ಕೊಳ್ಬೇಕು ಸರಿಯಾಗಿ. ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಅಂತ ಆಗಲೇ ಇಲ್ಲ. ಆ ಜೀವಾತ್ಮ ಈ ಶರೀರದ ಜೊತೆಗೆ ಗುರುತಿಸ್ಕೊಂಡಿರೋದ್ರಿಂದ, ಆ ಪರಮಾತ್ಮ ಈ ಜೀವಾತ್ಮದ ಜೊತೆಗೆ ಪರಮಾತ್ಮ ಈ ಶರೀರದ ಜೊತೆ ಗುರುತಿಸ್ಕೊಂಡಿರೋದ್ರಿಂದ ಅದು ಜೀವಾತ್ಮ ಆಗಿದೆ. ಅಂದರೆ ಆ ಸಮುದ್ರದಲ್ಲಿ ಅಲೆ ಬೇರೆ ಅಂತ ಆಗಲೇ ಇಲ್ಲ. ಅದು ಸಮುದ್ರದ ಅಲೆ. ಈಗ ಬ್ರಹ್ಮ ಪರಬ್ರಹ್ಮ ಆಗಿರುವಂಥವನು ಸಮುದ್ರ ಆದರೆ ಈ ಅಲೆ ಅನ್ನುವಂಥದ್ದು ಜೀವಾತ್ಮ. ಇಲ್ಲಿ ಅದನ್ನು ಸ್ಪಷ್ಟ ಮಾಡ್ಕೊಳ್ಬೇಕು. ಈ ಹೃದಯದ ಒಳಗೆ ಆಕಾಶವಿದೆ. ಅದರಲ್ಲಿ ಮನೋಮಯನು ಅಮೃತನೂ ಹಿರಣ್ಮಯನೂ ಆದ ಪುರುಷನು ಇರುವನು. ಅಲ್ಲಿ ಆ ಚೈತನ್ಯ ಶಕ್ತಿ, ಆ ಪುರುಷ ಅಂತ ಹೇಳ್ಕೊಳ್ಳಿದ್ರೆ ಇಲ್ಲಿ ಗಂಡಸು ಅಂತಲ್ಲ, ಆ ಪುರದಲ್ಲಿ ಇರುವವನು ಪುರುಷ ಅಂತ. ಅವನು ಮನೋಮಯ ಕೋಶದಲ್ಲಿ ಇದ್ದಾನೆ ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ, ಅವನ ಮನಸ್ಸಿನ ಮೂಲಕವೇ ಎಲ್ಲವನ್ನೂ ಸ್ಪಂದಿಸುವುದು. ಅದಕ್ಕಾಗಿ ಅವನನ್ನು ಮನೋಮಯ ಕೋಶದಲ್ಲಿ ಬ್ರಹ್ಮ ಇದ್ದಾನೆ ಅಂತ ಹೇಳಿರೋದು. ಹೊರಗಿನ ವಿಷಯಾಕರ್ಷಣೆಯಿಂದ ಮನಸ್ಸನ್ನು ಒಳಗಡೆ ತಿರುಗಿಸಿದಾಗ, ಅದನ್ನು ಹೃದಯಾಕಾಶದಲ್ಲಿ ಫೋಕಸ್ ಮಾಡಿದಾಗ, ದೇಶ ಕಾಲ ವಸ್ತು ಇವೆಲ್ಲಗಳನ್ನು ಮೀರಿ ನಾವು ಒಳಗೆ ನಮ್ಮನ್ನು ನಾವು ನೋಡಿಕೊಂಡಾಗ ಆ ಹೃದಯದಲ್ಲಿ ಪುರುಷನಿದ್ದಾನೆ ಅಂತ. ಈಗ ಆ ಸಾಕ್ಷಾತ್ಕಾರ ಅಂತ ಹೇಳುವಾಗ ಕುಂಡಲಿನಿ ಶಕ್ತಿ ಇದೆಲ್ಲ ಕೇಳಿರ್ಬೇಕು ನೀವು. ಆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿದಾಗ ಅದು ಮೇಲೆ ಬಂದು ಈ ಸಹಸ್ರಾರು ಚಕ್ರ ಅಂತ ಹೇಳ್ತಾರಲ್ವ, ಅದನ್ನು ಹೊಡ್ಕೊಂಡು ಹೋಗುತ್ತೆ ಅಂತ ಹೇಳಿರೋದನ್ನ ಇಲ್ಲಿ ಹೇಳಿದ್ದಾರೆ ಮುಂದೆ. ಅದರಿಂದ ಮೊದಲು ಈ ಜೀವಾತ್ಮ ಅಂದರೆ ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಜೀವಾತ್ಮ ಅನ್ನೋದು ಶರೀರದ ಜೊತೆಗೆ ತಾದಾತ್ಮ್ಯವನ್ನು ಹೊಂದಿದಾಗ ಅದು ಜೀವಾತ್ಮ ಅಂತ ಆಗ್ಬಿಡುತ್ತೆ. ಈ ಜೀವಾತ್ಮ ಅನ್ನೋದು ಟೋಟಾಲಿಟಿ, ಅಂದರೆ ಈ ಬ್ರಹ್ಮನ ಜೊತೆಗೆ ತನ್ನನ್ನು ತಾನು ಗುರುತಿಸ್ಕೊಂಡಾಗ ಅದು ಕೂಡ ಬ್ರಹ್ಮವೇ ಆಗೋಗ್ಬಿಡುತ್ತೆ. ಹಾಗೆ ಈ ಸಮುದ್ರದ ಅಲೆ ತಾನು ಬೇರೆ ಅಂತ ಅಂದ್ಕೊಳ್ದಲೆ ಅದು ಸಮುದ್ರವೇ ಅಂತ ಅಂದ್ಕೊಂಡಾಗ ಅದಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ ಅಂತ. ಹಾಗೆ ಈ ಜೀವಾತ್ಮ ಅನ್ನೋದು ಪರಮಾತ್ಮನ ಜೊತೆಗೆ ಟೋಟಾಲಿಟಿ ಜೊತೆಗೆ ಗುರುತಿಸ್ಕೊಂಡ್ರೆ ಅಷ್ಟಸಿದ್ಧಿ ಆಗತ್ತಂತೆ. ಅಷ್ಟಸಿದ್ಧಿ ಆಗತ್ತೆ ಅಂತಂದ್ರೆ ಅನ್ಕೊಂಡಿದ್ದೆಲ್ಲ ಆಗತ್ತೆ ಅಂತ. ಈಗ ನಾವು ಆ ಜೀವಾತ್ಮನನ್ನ ಶರೀರದ ಜೊತೆ ಗುರುತಿಸ್ಕೊಂಡ್ಬಿಟ್ಟಿದ್ದೀವಿ. ಅದು ಪರಮಾತ್ಮನ ಜೊತೆ ಗುರುತಿಸ್ಕೊಂಡಾಗ ಅಷ್ಟಸಿದ್ಧಿಯನ್ನು ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಮಾರ್ಗ ಏನು? ಮೊದಲು ಕರ್ಮ ಮಾಡಬೇಕು, ಮನಸ್ಸನ್ನು ಪ್ಯೂರಿಫೈ ಮಾಡ್ಕೊಳ್ಬೇಕು. ಆಮೇಲೆ ಉಪಾಸನೆಯನ್ನು ಮಾಡಬೇಕು, ಅಂದರೆ ಫೋಕಸ್. ಆ ಒಂದೇ ರೀತಿಯಾದ ಭಗವಂತನ ಉಪಾಸನೆ ಅಥವಾ ಇಲ್ಲಿ ಹೇಳಿರುವಂಥ ಭೂರ್ಭುವ ಸುವಹಗಳ ಬಗ್ಗೆ ಉಪಾಸನೆ ಮಾಡಬೇಕು.
ಅದಾದ ನಂತರ ಸರ್ವಾತ್ಮ ಭಾವ ಬರಲಿಕ್ಕೆ ಸಾಧ್ಯ ಆಗತ್ತೆ. ಅಂದರೆ ಆ ಜೀವಾತ್ಮ ಪರಮಾತ್ಮ ಬೇರೆ ಆಗಲೇ ಇಲ್ಲ ಅನ್ನೋ ಭಾವನೆ ಬರಲಿಕ್ಕೆ ಸಾಧ್ಯ ಆಗತ್ತೆ. ಇದಕ್ಕೋಸ್ಕರ ಏನು ಮಾಡಬೇಕು, ಈ ಜೀವಾತ್ಮ ಅನ್ನುವಂಥದ್ದು ಶರೀರದಿಂದ ಬೇರೆ ನಾನು ಅನ್ನೋದು ಮೊದಲು ನನಗೆ ಅರ್ಥ ಆಗಬೇಕು, ಅದನ್ನು ಗುರುತಿಸ್ಕೊಳ್ಬೇಕು. ಶರೀರದಿಂದ ಬೇರೆ ಅದು, ಆದರೆ ಪರಮಾತ್ಮನಿಂದ ಬೇರೆ ಅಲ್ಲ ಅನ್ನೋದು ಗುರುತಿಸ್ಕೊಳ್ಬೇಕು. ಅದು ಈ ಹೃದಯದ ಆಕಾಶದಲ್ಲಿ ಇದೆ ಅನ್ನೋದು ನನಗೆ ಅರ್ಥ ಆಗಬೇಕು. ಈ ಪುರುಷ ಅನ್ನೋದು ಏನಪ್ಪ ಅಂತಂದರೆ ಮನೋಮಯದಲ್ಲಿದ್ದು ಅದ್ರ ಮೂಲಕ ಎಲ್ಲ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಅದು ಆ ಜೀವಾತ್ಮ ಅಥವಾ ಆ ಪುರುಷ ಮನೋಮಯ ಕೋಶದಲ್ಲಿದ್ದಾನೆ ಅಂತ ಹೇಳ್ತಾರೆ. ಅದರಿಂದಲೇ ನೋಡಿ, ಮನಸ್ಸು ಆನಂದಗೊಳ್ತು ಅಂದರೆ ನಾನು ಆನಂದವಾಗಿದ್ದೀನಿ ಅಂತ ಹೇಳ್ತೀನಿ. ಮನಸ್ಸಿಗೆ ದುಃಖ ಆಯಿತು ಅಂದರೆ ನನಗೆ ದುಃಖ ಆಯಿತು ಅಂತ ಹೇಳ್ತೀನಿ. ಆದ್ದರಿಂದ ಆ ಪುರುಷ ಈ ಅಂತಃಕರಣದಲ್ಲಿ ಇದ್ದಾನೆ. ಎಲ್ಲಿದ್ದಾನೆ ಅಂದರೆ ಅಂತಃಕರಣ. ಅದರಲ್ಲಿ ಇದ್ದುಕೊಂಡು ಏನಾಗಿದ್ದಾನೆ, ಅವನು ಅಮೃತನಾಗಿದ್ದಾನೆ. ಅಮೃತ ಅಂತ ಅಂದರೆ ಅವನಿಗೆ ಯಾವುದೂ ಅಂಟ್ತಾ ಇಲ್ಲ, ಅಲ್ಲಿದ್ದಾನೆ ಅವನು ಅಂತ. ಆದ್ದರಿಂದ ಮೊದಲನೇ ಸ್ಟೇಜಲ್ಲಿ ಅವನನ್ನು ರೆಕಗ್ನೈಸ್ ಮಾಡ್ಕೊಳ್ಬೇಕು. ಅನ್ನಮಯ, ಪ್ರಾಣಮಯ, ಮನೋಮಯ ಕೋಶಕ್ಕಿಂತ ನಾನು ಬೇರೆ ಅಂತ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಅಂದರೆ ಜೀವಾತ್ಮ ಮೊದಲು ಇತ್ತು, ನಾನು ಹುಟ್ಟಿದಾಗ ಅದು ಹೊಸದಾಗಿ ಬಂದಿದ್ದೇನಲ್ಲ, ಆವಾಗಲೂ ಬೇಕಾದಷ್ಟು ಅನುಭವಿಸಿತ್ತು. ಈ ಶರೀರದಲ್ಲಿ ಇದ್ಕೊಂಡು ಅದು ಅನುಭವಿಸ್ತಾ ಇದೆ, ಮುಂದೆ ಕೂಡ ಅದು ಅನುಭವಿಸುತ್ತೆ. ಮುಂದೆ ಈ ಶರೀರವನ್ನು ಬಿಟ್ಟು ಹೋದಾಗ ಜೀವಾತ್ಮದ ಜೊತೆಗೆ ಈ ಮನೋಮಯ ಕೋಶವೇ ಹೋಗೋದು, ಇಲ್ಲಿ ಇರುವ ಅನುಭವಗಳೇ, ಬೇರೆ ಎಲ್ಲ ಯಾವುದು ಹೋಗೋದಿಲ್ಲ. ಆದ್ದರಿಂದ ಏನಾಯ್ತು, ಇವಾಗ ಮೊದಲು ಇತ್ತು, ಈಗಲೂ ಇರುತ್ತೆ, ಮುಂದೆ ಕೂಡ ಇರುತ್ತೆ ಅನ್ನೋದಾದರೆ ಈಗ ಆಗ್ತಾ ಇರುವ ಎಲ್ಲ ಕಷ್ಟ ಸುಖಗಳಿಗೂ ನಾನೇ ಕಾರಣ. ಯಾಕೆ, ಹಿಂದೆ ಮಾಡಿದ್ದೀನಿ, ಆದ್ದರಿಂದ ನಾನು ಅನುಭವಿಸ್ತಾ ಇದ್ದೀನಿ. ಅದರಿಂದ ನಾನು ಯಾರನ್ನು ದೂರಲಿಕ್ಕೆ ಆಗೋದಿಲ್ಲ. ಅದು ಅರ್ಥ ಆದ ಕೂಡಲೇ ಏನಾಗುತ್ತೆ, ಮುಂದಿನ ಜೀವನ ನಾನು ಸರಿಯಾಗಿ ಬರ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ. ಮುಂದಿನ ಜೀವನವನ್ನು, ಮುಂದಿನ ಜನ್ಮವನ್ನು ನಾನೇ ಬರ್ಕೊಳ್ಬೇಕು. ಯಾಕೆ, ಈ ಜನ್ಮದಲ್ಲಿ ಏನಾಗ್ತಾ ಇದೆ, ಏನಾಗಿದೆ, ಅದಕ್ಕೆ ಕಾರಣ ನಾನೇ ಅಂತ ಗೊತ್ತಾಗುತ್ತೆ. ಇದು ಈ ಜ್ಞಾನದ ಲಾಭ. ಈಗ ಈ ಜೀವಾತ್ಮ ಶರೀರವನ್ನು ಬಿಟ್ಟು ಹೋಗಬೇಕಾದ್ರೆ ಅದಕ್ಕೆ ಅಷ್ಟಾಂಗ ಯೋಗ, ಶಂಕರಾಚಾರ್ಯರು ಅದನ್ನೇ ಹೇಳ್ತಾರೆ. ಈ ಮೂಲಾಧಾರ, ನಾನು ಕುಂಡಲಿನಿ ಬಗ್ಗೆ ಎಲ್ಲ ಹೇಳಲಿಕ್ಕೆ ಹೋಗಲ್ಲ ಇದರಲ್ಲಿ. ಮೂಲಾಧಾರದಿಂದ ಸುಷುಮ್ನ ನಾಡಿಯಾಗ ಸಹಸ್ರಾರು ಬರಬೇಕು. ಇಡ ಮತ್ತು ಪಿಂಗಳ ನಾಡಿ ಅಂತ ಇರುತ್ತೆ, ಎಡಗಡೆ ಬಲಗಡೆ ಅಂತ ಹೇಳ್ತಾರೆ. ಅದು ಸಮತೋಲನದಲ್ಲಿ ಯಾರು ಇಟ್ಕೊಂಡಿರ್ತಾರೋ ಅವನು ಯೋಗಿ ಅಂತ ಹೇಳ್ತಾರೆ. ಹಾಗೆ ಸಮತೋಲನದಲ್ಲಿದ್ದರೆ ಈ ಕ್ರಿಯಾಶಕ್ತಿ ಅನ್ನೋದು ಜ್ಞಾನಶಕ್ತಿ ಆಗತ್ತೆ ಅಂತ ಹೇಳ್ತಾರೆ. ಆ ಶಕ್ತಿ ಏನಿದೆ ಮೂಲಾಧಾರದಿಂದ ಬಂದದ್ದು ನಮಗೆಲ್ಲ ಗೊತ್ತಿದೆ. ಇಲ್ಲಿ ಈ ದವಡೆಯ ಗಂಟಲಲ್ಲಿ ಒಂದು ಕಿರುನಾಲಿಗೆ ಇರುತ್ತೆ. ನಮಗೆ ಯಾವಾಗಲಾದರೂ ನಾಲಿಗೆ ಉಜ್ಜುವಾಗಲೋ ಬಾಯಿ ತೊಳ್ಕೊಳ್ವಾಗಲೋ ನೋಡಿರ್ತೀವಿ, ಆ ಸಣ್ಣದೊಂದು ಕಿರುನಾಲಿಗೆ ಅಲ್ಲಿ ನೇತಾಡ್ತಾ ಇರುತ್ತೆ. ಆ ಕಿರುನಾಲಿಗೆಯ ಮೂಲಕ, ಬ್ರಹ್ಮರಂಧ್ರದ ಮೂಲಕ ಈ ನೆತ್ತಿಯನ್ನು ಹೊಡ್ಕೊಂಡು ಅದು ಹೊರಗಡೆ ಹೋದಾಗ ಅದು ಬ್ರಹ್ಮನನ್ನು ಸೇರುತ್ತೆ ಅಂತ ಹೇಳ್ತಾರೆ. ಆ ಜೀವಾತ್ಮ ಅನ್ನೋದು ನಮಗಿರೋ 9 ದ್ವಾರಗಳಲ್ಲಿ ಎಲ್ಲಿಂದ ಬೇಕಾದರೂ ಹೋಗ್ಬೋದು. 2 ಕಣ್ಣು, ಮೂಗಿನ 2 ಹೊಳ್ಳೆಗಳು, ಬಾಯಿ, ಕಿವಿ, ನಾಭಿ, ಗುದದ್ವಾರ, ಈ ರೀತಿಯ 9 ಪುರ, ಈ ನವದ್ವಾರೆ ಪುರೆ ಅಂತ ಹೇಳ್ತೀವಲ್ವಾ, 9 ದ್ವಾರಗಳಿರುವಂತಹ ಈ ಪುರದಿಂದ ಆ ಜೀವಾತ್ಮ ಹೋಗ್ಬೋದು. ಅದು ಇಲ್ಲಿಂದ ಹೋದ್ರಷ್ಟೇ ಪುನರ್ಜನ್ಮ ಇಲ್ಲ. ಅದು ಹೆಂಗೆ ಗೊತ್ತಾಗುತ್ತೆ ಗೊತ್ತಿಲ್ಲ. ಅದಕ್ಕೆ ಈ ಸಾಧುಗಳೆಲ್ಲ ಜೀವ ಬಿಟ್ಟಾಗ ಅಥವಾ ಶರೀರವನ್ನು ತ್ಯಾಗ ಮಾಡಿದಾಗ ಅವ್ರ ತಲೆ ಮೇಲೆ ತೆಂಗಿನಕಾಯಿ ಹೊಡಿತಾರಂತೆ. ಕೇಳಿದ್ದೀನಿ, ನೋಡಿಲ್ಲ ನಾನು. ತೆಂಗಿನಕಾಯಿ ಹೊಡಿತಾರಂತೆ. ಏನಕ್ಕೆ, ಅಲ್ಲಿಂದ ಹೋಯಿತು ಅಂತ ಕನ್ಫರ್ಮ್ ಮಾಡ್ಕೊಳಕ್ಕಂತೆ. ಇರಲಿ, ಆ ಕಿರುನಾಲಿಗೆಯ ಮೂಲಕ ಇದನ್ನೇ ಕೊಟ್ಟಿದ್ದಾರೆ.
ಆ ಕಿರುನಾಲಿಗೆಯ ಮೂಲಕ ಅದು ಮೇಲೆ ಹೋಗುತ್ತೆ ಅಂತ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಎರಡು ದವಡೆಗಳ ಮಧ್ಯೆ ಸ್ತನದಂತೆ ನೇತಾಡುತ್ತಿರುವ ಕಿರುನಾಲಿಗೆಯ ಮಧ್ಯದಲ್ಲಿ ಸುಷುಮ್ನಾ ನಾಡಿಯು ಹೋಗುವುದು. ಅದು ಕೂದಲು ವಿಭಾಗವಾಗಿರುವ ಪ್ರದೇಶವನ್ನು ಸೇರಿ ಅಲ್ಲಿಂದ ತಲೆಬುರುಡೆಯ ಕಪಾಲಗಳನ್ನು ಭೇದಿಸಿಕೊಂಡು ಹೋಗಿರುತ್ತದೆ. ಅದೇ ಬ್ರಹ್ಮ ಪ್ರಾಪ್ತಿಯ ಮಾರ್ಗ. ಅದೇ ಬ್ರಹ್ಮ ಪ್ರಾಪ್ತಿಯ ಮಾರ್ಗ. ಅಲ್ಲಿಂದ ಹೋದ್ಮೇಲೆ ಏನಾಗುತ್ತೆ, ಅವನು ಸೇರೋದೇನೋ ಭೂರ್ಭುವ ಸುವಹ, ಅಲ್ಲಿ ಸೇರ್ತಾನಂತೆ. ಅವನು ಅಗ್ನಿ ತತ್ವ ಆಗಿ ಹೋಗ್ತಾನೆ, ಅಥವಾ ವಾಯುತತ್ವ, ಆದಿತ್ಯ, ಬ್ರಹ್ಮ, ಈ ರೀತಿಯಾಗಿ ಆಗ್ತಾನೆ ಅಂತ ಹೇಳ್ತಾರೆ. ಭೇದಿಸಿ ಹೋಗಿರುತ್ತದೆ. ಅದೇ ಬ್ರಹ್ಮ ಪ್ರಾಪ್ತಿಯ ಮಾರ್ಗ. ಆ ಮೂಲಕ ಉಪಾಸಕನು ಹೊರಬಂದು ಭೂಹು ಎಂಬ ಅಗ್ನಿಯಲ್ಲೂ, ಭುವಃ ಎಂಬ ವಾಯುವಿನಲ್ಲೂ, ಸುವಹ ಎಂಬ ಆದಿತ್ಯನಲ್ಲೂ, ಮಹಃ ಎಂಬ ಬ್ರಹ್ಮನಲ್ಲೂ ವ್ಯಾಪಿಸಿಕೊಳ್ಳುವನು. ಅಲ್ಲಿಂದ ಬಂದು ಏನು ಮಾಡ್ತಾನ ಅವನು ಅಂದರೆ, ಆ ಜೀವಾತ್ಮ ಹೊರಗಡೆ ಬಂದ ಕೂಡಲೇ ಅದು ಅದದೇ ರೀತಿಯಲ್ಲಿ ಅದು ಪಂಚಭೂತಗಳಿಗೆ ವ್ಯಾಪಿಸ್ಕೊಳ್ಬೇಕಲ್ಲ. ಹಾಗಾಗಿ ಈ ಉಪಾಸನೆ ಮಾಡಿರೋದ್ರಿಂದ ನೋಡಿ ಇವರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಂತ. ಅಗ್ನಿಯಲ್ಲೂ, ಭುವಃ ಎಂಬ ವಾಯುವಿನಲ್ಲೂ, ಸುವಹ ಎಂಬ ಆದಿತ್ಯನಲ್ಲೂ, ಮಹಃ ಎಂಬ ಬ್ರಹ್ಮನಲ್ಲೂ ಅವರು ವ್ಯಾಪಿಸಿಕೊಳ್ತಾರೆ. ಅಲ್ಲಿಂದ ಹೋದ್ರೆ ಮತ್ತೆ ಪುನರ್ಜನ್ಮ ಇರೋದಿಲ್ಲ ಅಂತ. ಇದನ್ನ ನಾವು ಮತ್ತೆ ಆ ಶರೀರದ ಜೊತೆಗೆ ನಮ್ಮನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪಿರಿಚುವಲ್ ಪ್ರೊಸೀಜರ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಭೂಹು ಅಂತ ಹೇಳುವಾಗ ಶರೀರ, ಗ್ರಾಸ್ ಬಾಡಿ, ಈ ಶರೀರ. ಭುವಃ ಅಂತ ಹೇಳಿದ್ರೆ ಪ್ರಾಣಮಯ ಕೋಶ, ಪ್ರಾಣಮಯ ಕೋಶ ಅದು. ಸುವಹ ಅಂತ ಹೇಳಿದ್ರೆ ಸುಖ ದುಃಖ ಅನುಭೂತಿಗಳನ್ನು ಕೊಡ್ತಾ ಇರುವಂತಹ ಮನೋಮಯ ಕೋಶ. ಭುಹು ಈ ಗ್ರಾಸ್ ಬಾಡಿ, ಇದು ಶರೀರ ಏನು ಮಾಡ್ತಾ ಇದೆ, ಇದು ಅದನ್ನ ಈ ಆತ್ಮ ಶರೀರದ ಜೊತೆಗೆ ತಾದಾತ್ಮ್ಯವನ್ನು ಹೊಂದಿದಾಗ ಅದಕ್ಕೆ ಜರಾ ಮರಣದ ಭಯ ಇರುತ್ತೆ. ಹಾಗೆ ಅದು ಪ್ರಾಣಮಯ ಕೋಶದ ಜೊತೆಗೆ ಐಡೆಂಟಿಫೈ ಮಾಡಿಕೊಂಡಾಗ ಅದಕ್ಕೆ ಹಸಿವಿರುತ್ತೆ. ಹಾಗೆ ಮನೋಮಯ ಕೋಶದಲ್ಲಿ ಐಡೆಂಟಿಫೈ ಮಾಡಿಕೊಂಡಾಗ ಸುಖ ದುಃಖಗಳ ಅನುಭೂತಿಯಾಗತ್ತೆ. ಮಹಾತ್ಮರೆಲ್ಲರೂ ಅವರ ಶರೀರವನ್ನ ಅವರ ಹಿಡಿತದಲ್ಲಿ ಇಟ್ಕೊಂಡಿರ್ತಾ ಇದ್ರಂತೆ. ಅದಕ್ಕೆ ಸ್ವಾಮೀಜಿಯವರು ಇದ್ರ ಬಗ್ಗೆ ಹೇಳುವಾಗ ತಮಾಷೆ ಮಾಡ್ತಾರೆ ನೋಡಿ, ವ್ಯಾಸ ಮಹರ್ಷಿಗಳು ಯಾವತ್ತೂ ಅಷ್ಟು ವಯಸ್ಸಾಗಿದ್ರು ಕನ್ನಡಕ ಹಾಕೊಳ್ಳಿಲ್ಲ ಅಂತ. ಶಂಕರಾಚಾರ್ಯರಾಗ್ಲಿ ಕನ್ನಡಕ ಹಾಕೊಳ್ಳಿಲ್ಲ, ವ್ಯಾಸ ಮಹರ್ಷಿಗಾಗ್ಲಿ ಇಯರಿಂಗ್ ಹೇಳಿ ಹಾಕೊಳ್ತಾ ಇರಲಿಲ್ಲ ಅಂತ. ಯಾಕೆ? ಆ ಶರೀರವನ್ನ ಅವರು ಅವರ ಸುಪ್ಪತ್ತಿನಲ್ಲಿ ಹಿಡಿದಿಟ್ಕೊಳ್ತಾ ಇದ್ರಂತೆ. ಹೇಗೆ? ಇದರ ಉಪಾಸನೆಯ ಮೂಲಕ ಶರೀರ ಕೂಡ ಅವ್ರು ಹೇಳಿದಾಗ ಕೇಳ್ತಾ ಇತ್ತು ಅಂತ. ಆ ರೀತಿಯಾಗಿ ಅವರು ಶರೀರವನ್ನು ತಾವೇ ತಮ್ಮ ಸುಪಸ್ತಿನಲ್ಲಿ ಇಟ್ಕೊಂಡಿದ್ದರಿಂದ ಅವರು ಶರೀರವನ್ನು ಬಿಟ್ಟು ಕೂಡ ಹೋಗ್ಲಿಕ್ಕೆ ಆಗ್ತಾ ಇತ್ತು. ಹಾಗೆ ಶರೀರದಿಂದ ಹೊರ ಹೋದ ಜೀವ ಏನು ಮಾಡುತ್ತೆ? ಭೂಹು ಅಗ್ನಿಯಲ್ಲಿ ಪ್ರತಿಷ್ಠಿತ ಆಗ್ಬಿಡತ್ತಂತೆ. ಅಗ್ನಿ ಅಂತ ಅಂದರೆ ಈಗ ಅಗ್ನಿ ಅನ್ನೋದು ಈ ಗ್ರಾಸ್ ಮತ್ತು ಸಟಲ್ ಏನಿದೆ, ಈ ಸ್ಥೂಲ ಮತ್ತು ಸೂಕ್ಷ್ಮಕ್ಕೆ ಒಂದು ಬ್ರಿಡ್ಜ್ ಇದ್ದಾಗೆ. ಆದ್ದರಿಂದ ನಾವು ಅಗ್ನಿಯಲ್ಲಿ ಏನನ್ನು ಸಮರ್ಪಿಸ್ತೀವೋ ಅದು ಆ ದೇವತೆಗಳಿಗೆ ಸೇರುತ್ತೆ ಅಂತ ಹೇಳ್ತೀವಿ ನಾವು. ಅಗ್ನಿ ಬ್ರಹ್ಮನ ಅಂಗ ಆಗಿರೋದ್ರಿಂದ ಆ ರೀತಿಯಾಗಿ ಅದನ್ನು ಹೇಳ್ತಾರೆ. ಯಾರು ಈ ರೀತಿಯಾಗಿ ಉಪಾಸನೆಯನ್ನು ಮಾಡಿ ಶರೀರವನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರ್ತಾನೋ ಅವನಿಗೆ ಪಂಚಭೂತಗಳು ಕೂಡ ಏನು ಮಾಡಲಿಕ್ಕಾಗಲ್ಲ ಅಂತ. ಅದರಿಂದ ಉದಾಹರಣೆಯಲ್ಲಿ ಹೇಳೋದಾದರೆ ಸಾಯಿಬಾಬಾ ಅವರು
ಅಡುಗೆ ಮಾಡುವಾಗ ಆ ಕುದಿತಾ ಇದ್ದ ಕಿಚಡಿ ಅಥವಾ ಇದರಲ್ಲಿ ಅವ್ರ ಕೈ ಯಾಕೆ ತಿರುಗಿಸ್ತಾ ಇದ್ರಂತೆ, ಅಂದರೆ ಅವ್ರ ಕೈ ಸುಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಆ ಶರೀರ ಅವರ ಹಿಡಿತದಲ್ಲಿ ಇರ್ತಾ ಇತ್ತು ಅಂತ. ಅವರು ಈ ಭೂಹು ವ್ಯಾವೃತವನ್ನು ಉಪಾಸನೆ ಮಾಡಿ ಅಗ್ನಿಯೊಂದಿಗೆ ಅಗ್ನಿ ಜೊತೆಗೆ ಒಂದಾಗ್ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಅವನು ಯಾವ ರೂಪವನ್ನು ತಗೊಳ್ಳೋದಕ್ಕೆ ಶಕ್ತನಾಗ್ತಾನಂತೆ ಆ ರೀತಿಯಾಗಿ ಉಪಾಸನೆ ಮಾಡಿದಾಗ. ನಾವೆಷ್ಟೋ ಸಲ ಕೇಳಿದ್ದೀವಲ್ವ, ಆ ಮಹಾತ್ಮರು ಇಲ್ಲೂ ಇದ್ದರು ಅಲ್ಲೂ ಇದ್ದರು ಅಂತ. ಕೃಷ್ಣ ಗೋಪಿಕೆಯರ ಕಥೆಯಲ್ಲೂ ಅಷ್ಟೇ, ಅವರಷ್ಟೊಂದು ಗೋಪಿಕೆಯರು ಜೊತೆಗೂ ಕೃಷ್ಣ ಇದ್ದ ಅಂತ ಹೇಳ್ತಾರಲ್ವ. ಹಾಗೆ ಅವರು ಎಷ್ಟೋ ರೂಪಗಳನ್ನು ತಗೊಳ್ಬೋದಂತೆ. ಅದು ಶರೀರದ ಬಗ್ಗೆ ಅವರು ಇಟ್ಕೊಳ್ಳುವಂತಹ ಒಂದು ಕಂಟ್ರೋಲ್. ಇದು ಭೂ ಸಾಧನೆಯಿಂದ ಆಗುವಂಥದ್ದು. ಬಹು ಉಪಾಸನೆ ಮಾಡಿದವರು ವಾಯು, ಅವರ ಅಗ್ನಿಯಲ್ಲಿ ಎಸ್ಟಾಬ್ಲಿಷ್, ಅಗ್ನಿ ತತ್ವದಲ್ಲಿ ಪ್ರತಿಷ್ಠಿತ ಆಗ್ತಾರೆ. ಇವರು ಬಹು ವ್ಯಾಹೃತಿಯನ್ನು ಉಪಾಸನೆ ಮಾಡುವವರು ವಾಯು ತತ್ವದಲ್ಲಿ ಪ್ರತಿಷ್ಠಿತರಾಗ್ತಾರಂತೆ. ಹೇಗಪ್ಪ ಅಂತ ಹೇಳಿದ್ರೆ, ಅವರು ಈ ಹಸಿವನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗತ್ತಂತೆ. ಆ ಹಸಿವನ್ನು ಅವರು ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳಿದ್ರೆ, ಭಗವಂತನೇ ಅವನಿಗೆ ಬೇಕಾದ ಆಹಾರವನ್ನು ಅವನು ತಂದು ಕೊಡ್ತಾನೆ ಅಂತ ಹೇಳ್ತಾರೆ. ಯಾಕೆ? ಆ ಸಾಧುವಿನಿಂದ ಏನಾದರೂ ಕೆಲಸ ಆಗಬೇಕಿತ್ತು ಅಂದರೆ ಆಹಾರವನ್ನು ಅವನೇ ಒದಗಿಸ್ತಾನೆ ಅಂತ. ಯಾವ ರೀತಿಯಲ್ಲಿ ಅವರು ಆಹಾರವನ್ನು ಸೇವಿಸ್ತಾ ಇರ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ರುಚಿ ಅಥವಾ ಇದು ಯಾವ ಥರನೂ ಅವ್ರು ನೋಡ್ತಾ ಇರಲ್ಲ. ಒಂದು ಜಠರಾಗ್ನಿ ಇದೆ, ಆ ಅಗ್ನಿಗೆ ಹೋಮವನ್ನು, ಹವಿಸ್ಸನ್ನು ಹಾಕಬೇಕು, ಆಹಾರವನ್ನು ಅಗ್ನಿಗೆ ಹಾಕ್ತಾ ಇರ್ತಾರೆ. ಆದ್ರಿಂದಲೇ ಅನ್ನದಾನ ಮಾಡೋದು, ಈ ಉಪಾಸನೆ, ಬಹು ಉಪಾಸನೆ ಮಾಡೋದು ಅಂತಂದರೆ ಅಲ್ಲಿ ಪ್ರಾಣಶಕ್ತಿಯೊಂದಿಗೆ ಒಂದಾಗಿರೋದು. ಅಂದರೆ ಈ ಅನ್ನದಾನ ಮಾಡೋದು ಅಂತೆಲ್ಲ ಹೇಳ್ತಾರಲ್ಲ, ಅದು ಸುಮ್ಮನೆ ಅಲ್ಲ, ಅದು ಏನೋ ಕೊಟ್ಟು ಇದು ಮಾಡಿಬಿಡೋದು ಆ ಥರ ಅಲ್ಲ. ಅದು ಬಹಳ ಶ್ರೇಷ್ಠವಾದದ್ದು ಅನ್ನದಾನ ಅಂತ ಹೇಳ್ತಾರೆ. ಆ ರೀತಿಯಾಗಿ ಉಪಾಸನೆ ಮಾಡಿದವರು ಆ ರೀತಿಯಾಗಿ ತಮ್ಮ ಶರೀರವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಅವರು ಅಗ್ನಿ ತತ್ವದಲ್ಲಿ ಪ್ರತಿಷ್ಠಿತರಾಗ್ತಾರೆ, ಇವರು ವಾಯು ತತ್ವದಲ್ಲಿ ಪ್ರತಿಷ್ಠಿತರಾಗ್ತಾರೆ ಅಂತ. ಅಂದರೆ ಅದನ್ನು ಗೆದ್ದಿರ್ತಾರೆ ಅಂತ. ಒಬ್ಬರು ಶರೀರವನ್ನು ಗೆದ್ದಿದ್ದಾರೆ, ಇನ್ನೊಬ್ಬರು ಹಸಿವನ್ನು ಗೆದ್ದಿದ್ದಾರೆ. ನಮಗಿರೋದೇ ಅದೇ ಪ್ರಾಬ್ಲಮ್ಮು, ಶರೀರ ಮತ್ತು ಹಸಿವು. ಅದರಿಂದಲೇ ನೋಡಿ, ಕೃಷ್ಣ ದ್ರೌಪದಿಯ ಕಥೆ ಕೇಳಿರ್ಬೇಕು ನೀವು. ಆ ಒಂದು ಅನ್ನದ ಅಗಳು ಅಷ್ಟು ಜನರ ಹಸಿವನ್ನು ನೀಗಿಸ್ಲಿಕ್ಕಾಯ್ತು ಅಂತ. ಈ ತುಂಬ ಜನ ಇದ್ದಾರೆ ಆ ಥರ ಹಿಮಾಲಯದೆಲ್ಲ ಯಾವತ್ತೂ ಆಹಾರವನ್ನು ಶೇಖರಣೆ ಮಾಡಿ ಇಟ್ಕೊಂಡಿರೋದಿಲ್ಲ. ಆದರೆ ಅವರಿಗೆ ಆಹಾರ ಯಾವಾಗ ಬೇಕೋ ಎಷ್ಟು ಬೇಕೋ ಬರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ಇಲ್ಲ. ಆದ್ದರಿಂದ ಈ ಅನ್ನದಾನ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದ ದಾನ. ಅದರಲ್ಲೂ ವಯಸ್ಸಾದವ್ರಿಗೆ, ಹಿರಿಯರಿಗೆ ಕೊಡಬೇಕು ಆಹಾರವನ್ನು ಅಂತ ಹೇಳ್ತಾರೆ. ಸಣ್ಣ ಮಗು ಆದರೆ ಹತ್ತು ಕದ್ದು ಆಹಾರ ಕೇಳುತ್ತೆ, ಆದರೆ ವಯಸ್ಸಾದಾಗ ಅವರು ಅದನ್ನು ಕೇಳಲಿಕ್ಕೆ ಸಾಧ್ಯನೇ ಇರಲ್ಲ. ಆಮೇಲೆ ವಯಸ್ಸಾದವರಿಗೆ ಆ ಹಸಿವು ಕೂಡ ಒಂದು, ನೀವು ನೋಡಿರ್ಬೇಕು, ಹಸಿವು ಏನು ಇಷ್ಟು ವಯಸ್ಸಾಯಿತು ಇನ್ನೂ ತಿಂತೀರಾ ಅಂತ ನಾವು ಹೇಳ್ತೀವಿ, ಆದರೆ ಅದು ಅವರಿಗೆ ಆ ಹಸಿವು ಇರುತ್ತಂತೆ, ಅವರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆ ವಾಯುವಿನಲ್ಲಿ ಪ್ರತಿಷ್ಠಿತರಾದವರು ಅಂತ ಹೇಳಿದ್ರೆ ಆ ಹಸಿವನ್ನು ಗೆದ್ದವರು ಅಂತ. ಹಿಂದಿನ ಇದರಲ್ಲೆಲ್ಲ ನಾವು ನೋಡಿರಬೇಕು, ನಮ್ಮ ಮನೇಲಿ ಇರಲಿಲ್ಲ ಅಂದರೆ ನಾವು ಪಕ್ಕದ ಮನೇಲಿ ಇಸ್ಕೊಂಡು ಬಂದು ಕೊಡ್ತಾ ಇದ್ವಿ, ಯಾರಾದರೂ ಬಂದರೆ ಏನಾದರೂ ಕೊಡಬೇಕು ಅಂತ. ಕಬೀರದಾಸರ ಕಥೆಯಲ್ಲೂ ಹಾಗೆ ಬರುತ್ತೆ. ಅವ್ರ ಹೆಂಡತಿ ಹೋಗಿ ಪಕ್ಕದ ಯಾರೋ ಬಂದಾಗ ಅವ್ರಿಗೆ ಊಟಕ್ಕೆ ಬಡಿಸು ಅಂದಾಗ ಏನೂ ಇರೋದಿಲ್ಲ, ಅವ್ರು ಹೋಗಿ ಪಕ್ಕದ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ಇಸ್ಕೊಂಡು ಬಂದು ಆಹಾರ ಮಾಡಿ ಅವ್ರಿಗೆ ಕೊಡ್ತಾರೆ. ಅದರಿಂದ ಅನ್ನದಾನ ಶ್ರೇಷ್ಠವಾದದ್ದು. ನೋಡಿ, ಯಾರು ಶರೀರವನ್ನು ಗೆದ್ದಿರ್ತಾರೋ, ಅಗ್ನಿತತ್ವದಲ್ಲಿ ನಿಂತಿರ್ತಾರೋ, ಅವರಿಗೆ ಯಾವುದೇ ರೀತಿಯ ಬೇನೆಗಳಿಲ್ಲ, ಅದನ್ನು ಮೀರಿ ನಿಂತಿರ್ತಾರೆ. ಯಾರು ಬಹು ಈ ಉಪಾಸನೆಯನ್ನು ಮಾಡಿರ್ತಾರೋ ಅವರಿಗೆ ಈ ರೀತಿಯಾಗಿ ಹಸಿವೆ ಕಂಟ್ರೋಲ್ ಮಾಡ್ಕೊಳ್ಳೋದು ಬರುತ್ತೆ. ಭೂರ್
ಭುವಃ ಸುವಃ. ಸುವಃ ಅಂತ ಹೇಳಿದ್ರೆ ಮನೋಮಯ ಕೋಶ. ಈ ಮನೋಮಯ ಕೋಶವನ್ನು ಗೆದ್ದವರು ಏನಪ್ಪ ಅಂತ ಹೇಳಿದ್ರೆ ಅವರು ದುಃಖಿಗಳಾಗೋದೇ ಇಲ್ವಂತೆ. ಯಾವಾಗಲೂ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಅವರು ಬೇರೆಯವರ ನೋವನ್ನು ತಮ್ಮ ನೋವು ಅಂತ ತಿಳ್ಕೊಂಡು ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂದರೆ ಇಂಡಿವಿಜುವಾಲಿಟಿ ಅವ್ರಿಗಿರಲ್ಲ. ನಾನು ನಂದು, ನಾನು ಮಾತ್ರ, ನನ್ನ ಮನಸ್ಸು ಮಾತ್ರ, ಆ ಥರ ಇರೋದಿಲ್ಲ. ಆ ಸುವಹ ಉಪಾಸನೆ ಮಾಡಿದವರು ಮನೋಮಯ ಕೋಶವನ್ನು ಅವರು ಗೆದ್ದಿರ್ತಾರೆ. ಅಲ್ಲಿ ಮನೋಮಯ ಕೋಶವನ್ನು ಗೆದ್ದಿರ್ತಾರೆ ಅಂದರೆ ಮನಸ್ಸು ನಂದು ಮಾತ್ರ ಅಲ್ಲ, ಸಮಷ್ಟಿಯ ಮನಸ್ಸನ್ನು ಅವರು ಕಾಪಾಡ್ತಾ ಇರ್ತಾರೆ. ಸಮಷ್ಟಿಯ ಮನಸ್ಸನ್ನು ಅವರು ಗಮನಿಸ್ತಾ ಇರ್ತಾರೆ. ಸಮಷ್ಟಿಯ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಹೇಗೆ ಇಂದಿನ ಸುವಹ ಭುವಃ ಉಪಾಸನೆ ಮಾಡಿದವರು ಮತ್ತೊಬ್ಬರ ಹಸಿವನ್ನು ಕೂಡ ತಮ್ಮ ಹಸಿವು ಅಂದ್ಕೊಂಡು ಅವರಿಗೆ ಅನ್ನದಾನ ಮಾಡ್ತಾರೋ, ಇಲ್ಲಿ ಸುವಹ ಉಪಾಸನೆ ಮಾಡಿದವರು ಮನೋಮಯ ಕೋಶವನ್ನು ಗೆದ್ದು ಆ ಅವ್ರದ್ದು ಮಾತ್ರ ಮನಸ್ಸಿಗಾಗುವಂಥ ಸುಖ ದುಃಖಗಳಲ್ಲ, ಸಮಷ್ಟಿಯಲ್ಲಿ ಎಲ್ಲರಿಗೂ ಆಗುವಂಥ ಸುಖ ದುಃಖಗಳು ತಮ್ಮದೇ ಅಂತ ತಿಳ್ಕೊಂಡು ಅವರನ್ನು ನೋಡ್ಕೊಳ್ತಾರೆ ಅಂತ. ಹಾಗಾಗಿ ಈ ಅನ್ನಮಯ ಕೋಶ ಅನ್ನುವಂಥದ್ದು ಅಗ್ನಿ, ಹಾಗೆ ಪ್ರಾಣಮಯ ಅನ್ನುವಂಥದ್ದು ವಾಯು, ಮನೋಮಯ ಅನ್ನುವಂಥದ್ದು ಆದಿತ್ಯ ಅಂತ ಹೇಳ್ತಾರೆ. ಹಾಗಾಗಿ ಅನ್ನಮಯ, ಪ್ರಾಣಮಯ, ಈ ಮನೋಮಯ ಕೋಶಗಳನ್ನು ವಿಜ್ಞಾನಮಯ ಕೋಶ ಹಿಡಿದು ನಿಲ್ಲಿಸುತ್ತೆ ಅಥವಾ ಅದರ ಮೂಲಕ ಕೆಲಸವನ್ನು ಮಾಡುತ್ತೆ ಅಂತ. ಈ ವಿಜ್ಞಾನಮಯ ಕೋಶ ಅಲ್ಲಿ ಅದೇ ಬ್ರಹ್ಮ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿದ ಮೇಲೆ ಈ ಜೀವಾತ್ಮ ಏನು ಮಾಡ್ತಾನೆ? ಸರ್ವಾತ್ಮ ಭಾವನಾಗುತ್ತಾನೆ. ಅಂದರೆ ಎಲ್ಲೆಲ್ಲೂ ಅವನು ತಾನು ಅಂತ ಈಗ ಜೀವಾತ್ಮ ಏನಾಗ್ಬಿಟ್ಟಿದೆ, ಈ ಶರೀರದಲ್ಲಿದ್ಕೊಂಡು ಸಂಕುಚಿತ ಭಾವವನ್ನು ಹೊಂದ್ಬಿಟ್ಟಿದೆ. ಈ ರೀತಿಯ ಭುವ ಸುವಹ ಉಪಾಸನೆಯಿಂದ ಅವನ ಶರೀರ, ಪಂಚಭೂತಗಳಿಂದ ಆಗಿರುವಂತಹ ಶರೀರ, ಅನ್ನಮಯ ಕೋಶ, ಮನೋಮಯ ಕೋಶ ಎಲ್ಲವೂ ವಿಕಾಸಗೊಳ್ಳುತ್ತೆ ಅಂತ ಹೇಳಿದ್ರೆ ಅದು ಇಷ್ಟಕ್ಕೆ ರಿಸ್ಟ್ರಿಕ್ಟೆಡ್ ಅಂತ ಅಂದ್ಕೊಳ್ಳಲ್ಲ. ಅದು ಬ್ರಹ್ಮತತ್ವದ ಜೊತೆಗೆ ತನ್ನನ್ನು ಸೇರಿಸ್ಕೊಳ್ಳೋದ್ರಿಂದ ಅವನು ಸರ್ವಾತ್ಮ ಭಾವನಾಗ್ತಾನೆ. ಹಾಗೆ ಅವನು ಸರ್ವಾತ್ಮ ಭಾವನಾದಾಗ, ಮನಸ್ಸು ಈ ರೀತಿಯಾಗಿ ತಯಾರಾದಾಗ ಅವನು ಮೆಡಿಟೇಷನ್ ಅಂದರೆ ಧ್ಯಾನಕ್ಕೆ ಕೂತ್ಕೊಳ್ಳೋದಕ್ಕೆ ಸರಿ ಹೋಗ್ತಾನೆ. ನಮಗೇನಾಗುತ್ತೆ? ಶರೀರವನ್ನು ನಾವು ಗೆದ್ದಿಲ್ಲ, ಕೂತ್ಕೊಂಡ್ರೆ ಇಲ್ಲಿ ಕಾಲು ನೋವ ಅಲ್ಲಿ ಕಾಲು ನೋವ, ಎಷ್ಟೊತ್ತು ಕೂತ್ಕೊಳ್ಬೇಕು, ಎಷ್ಟು ನಿಮಿಷ ಕೂತ್ಕೊಳ್ಬೇಕು ಶುರು ಆಗುತ್ತೆ. ಯಾವ ಸಮಯದಲ್ಲಿ ಕೂತ್ಕೊಳ್ಬೇಕು? ಅಯ್ಯೋ ನನಗದು ಊಟದ ಸಮಯ, ಅದು ಹೇಗಾಗತ್ತೆ? ಇನ್ನು ಮನಸ್ಸು, ಇವತ್ತು ಯಾಕೋ ನನಗೆ ಮನಸ್ಸಿಗೆ ಸರಿ ಇಲ್ಲ, ಆದ್ದರಿಂದ ನಾನು ಇವತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಈ ಎಲ್ಲ ಬಂಧನದಿಂದ, ಈ ಭೂರ್ಭುವ ಸುವಹ ಉಪಾಸನೆಯಿಂದ ನಾನು ಹೊರಗೆ ಬಂದಾಗ, ಸರ್ವಾತ್ಮ ಭಾವವನ್ನು ನಾನು ಹೊಂದಿದಾಗ, ಮೆಡಿಟೇಷನ್ ಸೀಟ್ ಅಂದರೆ ಧ್ಯಾನ ಮಾಡೋದಕ್ಕೆ ಕೂತ್ಕೊಂಡಾಗ ಸೆಲ್ಫ್ ಅಂದರೆ ನನ್ನ ಆತ್ಮದ ಬಗ್ಗೆ ನಾನು ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಮೊದಲ 3 ಉಪಾಸನೆಗಳು ಮಾಡಿದ ಮೇಲೆ ಅವನು ಯಾವಾಗ ಈ ಅನ್ನಮಯ ಕೋಶದಿಂದ, ಮನೋಮಯ ಕೋಶದಿಂದ, ಗ್ರಾಸ್ ಬಾಡಿಯಿಂದ ಬಂಧಿತನಾಗಿರೋದಿಲ್ವೋ ಅವನು ಬ್ರಹ್ಮನ ಜೊತೆಗೆ ಒಂದಾಗ್ಬಿಡ್ತಾನೆ. ಹಾಗಾಗಿ ಈ ಜೀವ ಅನ್ನೋದು ಅಗ್ನಿ, ವಾಯು, ಆದಿತ್ಯ ಮತ್ತು ಬ್ರಹ್ಮ ಇಲ್ಲಿ ಎಸ್ಟಾಬ್ಲಿಷ್ ಆಗತ್ತೆ ಅಂತ ಹೇಳ್ತಾರೆ. ಇದಾದಾಗ ಅವನೇನಾಗ್ತಾನೆ? ಅಧಿಪತಿ. ಅವನು ಎಲ್ಲದಕ್ಕೂ ಅಧಿಪತಿ ಆಗ್ತಾನೆ. ಹಿ ಬಿಕಮ್ಸ್ ಭಗವಾನ್. ಅವನೇ ದೇವರ ಥರ ಆಗ್ಬಿಡ್ತಾನೆ. ಹಾಗಾದಾಗ ಏನಾಗುತ್ತೆ? ಎಲ್ಲವೂ ಅವನು ಅಂದ್ಕೊಂಡಾಗ ಆಗಕ್ಕೆ ಶುರು ಆಗ್ಬಿಡತ್ತೆ. ಭಗವಂತ ಅಂದ್ರೇನು? 6 ಐಶ್ವರ್ಯಗಳು ಅವನಿಗೆ ಬಂದ್ಬಿಟ್ಟಿದೆ ಅಂತ. ಸರ್ವಾತ್ಮ ಭಾವ ಅಂದರೆ ಅಲ್ಲಿ ಭೇದ ದೃಷ್ಟಿ ಇಲ್ವೇ ಇಲ್ಲ. ಅವನು ಜೀವನ್ಮುಕ್ತ ಆಗಿದ್ದಾನೆ. ಅವನು ಏನೇನು ಅಂದ್ಕೊಳ್ತಾನೋ ಅದು ಎಲ್ಲವೂ ನಡೆಯುತ್ತೆ.
ಈ ಆಟೋಬಯೋಗ್ರಫಿ ಆಫ್ ಎ ಯೋಗಿ ಅಂತೆಲ್ಲ ನೀವು ಓದಿದರೆ ಅದರಲ್ಲಿ ಹೇಳ್ತಾರೆ, ಅಲ್ಲಿ ಎಲ್ಲೋ ಬೀಚ್ ಹತ್ರ, ಒರಿಸ್ಸಾ ಬೀಚು, ಅಲ್ಲೆಲ್ಲೋ ನಡ್ಕೊಂಡು ಹೋಗ್ತಾ ಇದ್ದರೆ ಅವ್ರು ಊಟ ಆದಮೇಲೆ ಮಧ್ಯಾಹ್ನ ಅವರಿಗೆ ವಾಕಿಂಗ್ ಹೋಗೋ ಅಭ್ಯಾಸ ಇರುತ್ತಂತೆ. ಅವ್ರು ವಾಕ್ ಮಾಡ್ತಾ ಇದ್ದರೆ ಅಷ್ಟು ಬಿಸಿಲು, ಅಲ್ಲಿ ಜಗನ್ನಾಥಪುರಿ ಬೀಚ್ ನೋಡಿದ್ರೆ ಅಷ್ಟು ಬಿಸಿಲಿರುತ್ತೆ. ಅವ್ರು ನಡ್ಕೊಂಡು ಹೋಗ್ತಾ ಇದ್ದರೆ ಮೋಡಗಳು ಬರ್ತಿತ್ತಂತೆ, ಅಂದರೆ ಇವರಿಗೆ ನೆರಳು ಕೊಡೋದಕ್ಕೆ. ಆ ರೀತಿಯಾಗಿ ಯಾವಾಗ ಮನುಷ್ಯ ಈ ಕೋಶಗಳನ್ನು ಮೀರಿ, ಅನ್ನಮಯ, ಮನೋಮಯ ಮತ್ತು ಈ ಗ್ರಾಸ್ ಬಾಡಿಯನ್ನು ಮೀರಿ ಜೀವಾತ್ಮ ಸರ್ವಾತ್ಮ ಭಾವವನ್ನು ಹೊಂದುತ್ತೋ, ಆಗ ಎಲ್ಲವೂ ತನಗೆ ಅನುಕೂಲ ಆಗೋ ಹಾಗೆ ನಡಿಲಿಕ್ಕೆ ಶುರುವಾಗತ್ತೆ. ಅಂತಹ ಒಬ್ಬ ಋಷಿ, ಅವನು ಮಾತಿನ ಅಧಿಕಾರಿ ಆಗ್ತಾನೆ, ಮನಸ್ಸಿನ ಅಧಿಕಾರಿ ಆಗ್ತಾನೆ, ಹೃದಯದ ಅಧಿಕಾರಿ ಆಗ್ತಾನೆ, ವಿಜ್ಞಾನದ ಅಧಿಕಾರಿ ಆಗ್ತಾನೆ. ಅವನು ಎಲ್ಲರ ಮನಸ್ಸನ್ನು ಮುಟ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ರೀತಿಯಾಗಿ ಜೀವಾತ್ಮ ಪರಮಾತ್ಮ ಒಂದಾಗಿದೆ. ಈ ಶರೀರದ ಕಟ್ಟಿನಿಂದ ಬಿಡಿಸ್ಕೊಂಡು ಒಂದಾದ ಅಂದ ಕೂಡಲೇ ಬೇರೆಯವರ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವವನ್ನು ಬೀರಬಹುದು ಅಂದರೆ, ಎಲ್ಲರ ಮನಸ್ಸನ್ನು ಮುಟ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದರೆ ಇವನು ಏನು ಅಂದ್ಕೊಳ್ತಾನೆ ಅವ್ರು ಮಾತಾಡ್ಲಿಕ್ಕಾಗತ್ತೆ. ಎಲ್ಲ ಇಂದ್ರಿಯಗಳಿಗೂ ಅವನೇ ಒಡೆಯ ಆಗ್ತಾನೆ. ಎಲ್ಲ ಸಮಸ್ತ ಅಂತಃಕರಣಕ್ಕೂ ಅವನೇ ಒಡೆಯ ಆಗ್ತಾನೆ. ಆಗ ಅವನು ಕನ್ನಡಿ ಇದ್ದ ಹಾಗೆ ಕ್ಲಿಯರ್. ಎದುರುಗಡೆ ಬಂದವರು, ಈಗ ಕನ್ನಡಿ ಏನು ನಾಚಿಕೆ ಮಾಡ್ಕೊಳ್ಳಲ್ಲ. ಎದುರುಗಡೆ ಬಂದವರು ಸುಂದರವಾಗಿದ್ರೆ ಸುಂದರವಾಗಿ ತೋರಿಸುತ್ತೆ, ಇಲ್ಲ ನನ್ನ ಹಾಗಿದ್ರೆ ಎಕ್ರ ವಕ್ರ ತೋರಿಸುತ್ತೆ. ಅದಕ್ಕೆ ಕನ್ನಡಿಗೇನು ಸಂಕೋಚವೇ ಇಲ್ಲ. ಹಾಗಾಗ್ಬಿಡ್ತಾನ. ಎದುರುಗಡೆ ಬಂದವ್ರು ಹೇಗಿರ್ತಾರೋ ಹಾಗೆ ಅವರ ಮುಖವನ್ನು ಅವನು ತೋರಿಸೋದಕ್ಕೆ ಸಾಧ್ಯ ಆಗತ್ತೆ. ಒಳ್ಳೆಯವನಾಗಿ ಕಾಣಿಸ್ತಾನೆ, ಕೆಟ್ಟವನಾಗಿ ಕಾಣಿಸ್ತಾನೆ. ಹಾಗೆ ಅವನು ಯಾವುದೇ ಹೊರಗಡೆಯ ವಿಚಾರಗಳಿಂದ ಇನ್ಫ್ಲೂಯೆನ್ಸ್ ಆಗೋದೇ ಇಲ್ಲ. ಆಕಾಶದಂತೆ ಅವನು ಆರಾಮವಾಗಿರ್ತಾನೆ. ಈಗ ಆಕಾಶದಲ್ಲಿ ಏನಿದ್ರೂ ಅದೇನು ಇಟ್ ಡಸಂಟ್ ಬಾದರ್. ಹಾಗಾಗಿ ಅದು ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ಗೆ ಅವನ ಶರೀರ ಇದಾಗೋದಿಲ್ಲ ಅಂತ. ಆಕಾಶ ಶರೀರಂ ಬ್ರಹ್ಮ ಅಂತ ಬರುತ್ತೆ, ಅದು ಹೇಳ್ತೀನಿ ಅಲ್ಲಿ. ಅವನ ಶರೀರ ಎಷ್ಟು ಸೂಕ್ಷ್ಮ ಆಗೋಗುತ್ತೆ ಅಂತ ಹೇಳಿದ್ರೆ ಆಕಾಶದಂತೆ ಆಗ್ಬಿಡುತ್ತೆ. ಅವನು ಯಾವುದೇ ಬರ್ಡನ್, ಅಂದರೆ ಯಾವುದೇ ತಲೆನೋವನ್ನ ಹೊತ್ಕೊಂಡು ಓಡಾಡೋದೇ ಇಲ್ಲ, ಪ್ರಾಬ್ಲಮ್ಸ್ ಅವನಿಗಿರೋದೇ ಇಲ್ಲ. ಎಲ್ಲರ ಜೊತೆನೂ ಸಂತೋಷವಾಗಿರ್ತಾನೆ. ಅದು ಮಕ್ಕಳಾಗಿರ್ಬೋದು, ಯುವಕರಾಗಿರ್ಬೋದು, ವಯಸ್ಸಾದವ್ರು ಇರ್ಬೋದು, ಅಥವಾ ಅವನೊಬ್ಬ ಫೂಲ್ ಇರ್ಬೋದು. ಎಲ್ಲರ ಜೊತೆ ಅವ್ರು ಹೇಗಿರ್ತಾರೋ ಹಾಗಿರೋದಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಆಕಾಶ ಶರೀರಂ, ಆಕಾಶದ ರೀತಿಯಲ್ಲಿ ಶರೀರ ಆಗೋಗುತ್ತೆ. ಸತ್ಯಾತ್ಮ ಅಂತ ಅದು ಶಬ್ದಗಳನ್ನ ಹೇಳ್ತೀನಿ. ಸತ್ಯಾತ್ಮ ಅಂತ ಹೇಳ್ತಾರೆ. ಅದು ಒಂದು ಆಕಾರದಲ್ಲಿರಲಿ, ಆಕಾರದಲ್ಲಿ ಇರದೇ ಇರಲಿ, ಅದು ಎಕ್ಸ್ಪ್ರೆಸ್ ಆಗಲಿ, ಎಕ್ಸ್ಪ್ರೆಸ್ ಆಗದೇ ಇರಲಿ, ಅದು ಹೇಗಿರುತ್ತೋ ಹಾಗೆ ಅದನ್ನು ಒಪ್ಕೊಳ್ಳೋ ಅಂಥ ಶಕ್ತಿ ಅವನಿಗೆ ಬರುತ್ತೆ. ಸತ್ಯಾತ್ಮ ಭಾವ ಬರುತ್ತೆ. ಪ್ರಾಣಾರಾಮಂ ಅಂತ ಹೇಳ್ತಾರೆ ಅಲ್ಲಿ. ಅಂದರೆ ಅವನು ಆನಂದವಾಗಿರ್ತಾನೆ. ಎಲ್ಲಿ ಹೋದರೂ ಕೂಡ ಅವನು ಆನಂದವಾಗಿರ್ತಾನೆ. ಮನ ಆನಂದಂ, ಪ್ರಾಣಾರಾಮಂ ಮನ ಆನಂದಂ. ಪ್ರಾಣಾರಾಮಂ ಅಂದರೆ ಈ ಜಗತ್ತಿನ ಜೊತೆಗೆ ಅವನು ಆಟ ಆಡ್ತಾನೆ ಅಷ್ಟೇ. ಅವನು ಇದು ಯಾವುದು ನನ್ನ ತಲೆ ಮೇಲೆ ಹೊತ್ಕೊಂಡಿರೋದಲ್ಲ. ಯಾಕೆ ಗೊತ್ತು, ನಾನು ನಿಮಿತ್ತ ಮಾತ್ರ ಅಂತ ಅವನಿಗೆ ಅರ್ಥ ಆಗಿದೆ. ಆ ಜೀವಾತ್ಮ ಪರಮಾತ್ಮನ ಜೊತೆಗೆ ಗುರುತಿಸ್ಕೊಂಡು ಆಗೋಗ್ಬಿಟ್ಟಿದೆ. ಹಾಗಾಗಿ ಇದೆಲ್ಲವೂ ಆಟ ಅಂತ ಹೇಳಿ ಆಟ ಆಡಿಕೊಂಡು ಆನಂದವಾಗಿರ್ತಾನಂತೆ. ಇದು ಎಲ್ಲದರ ಸಾಧನೆ, ಉಪಾಸನೆ, ಈ ಎಲ್ಲದರ ಉಪಾಸನೆಯ ಗುರಿ ಏನಪ್ಪ ಅಂದರೆ ಮನ ಆನಂದ. ಮನ ಆನಂದಂ ಅಂತ ಹೇಳುವಾಗ ಯಾವುದು ನನಗೆ ದುಃಖವನ್ನು ಕೊಡ್ತಾ ಇದೆಯೋ ಅದರಿಂದ ದೂರ ಇರು ಅಂತ. ದುಃಖ ಕೊಡುವಂಥದ್ರಿಂದ ದೂರ ಇರು. ಮತ್ತೆ ಮತ್ತೆ ಹೋಗಿ ಅಲ್ಲಿ ಮನಸ್ಸನ್ನು ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ನನಗೆ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರನ್ನೋ ನೋಡೋದ್ರಿಂದ, ಯಾರ ಹತ್ರನೋ ಇರೋದ್ರಿಂದ ದುಃಖ ಆಗ್ತಾ ಇದೆ, ಅವರಿಂದ ದೂರ ಇರಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದ್ರಿಂದ ಈ ಜೀವಾತ್ಮ ಅನ್ನುವಂಥದ್ದು ಅನ್ನಮಯ ಕೋಶ, ಇದೇನದು ಶರೀರ. ಈ ಶರೀರದಲ್ಲಿ ಈ ಶರೀರ ಅನ್ನೋ ಮನೆಯಲ್ಲಿದೆ. ಮನೆ ಅಥವಾ ಒಂದು ಆಂಬ್ಯುಲೆನ್ಸ್ ಅಂತ ಅನ್ಕೊಳ್ಳೋಣ, ಅಲ್ಲಿ ಇದೆ ಈ ಶರೀರ. ಅನ್ನಮಯ ಕೋಶ ಅನ್ನುವಂಥದ್ದು ಈ ಜೀವಾತ್ಮಕ್ಕೆ ಮನೆ ಅಥವಾ ಒಂದು ಆಂಬ್ಯುಲೆನ್ಸ್ ಅಂತ ಸ್ವಾಮೀಜಿಯವರು ಉಪಯೋಗಿಸೋ ಮಾತು. ಪ್ರಾಣಮಯ, ಈ ಪ್ರಾಣಮಯ ಅನ್ನೋದು ಬ್ಯಾಟರಿ ಇದ್ದ ಹಾಗೆ. ಹಾಗೆ ಮನೋಮಯ ಅನ್ನೋದು ಇಂಟರ್ನೆಟ್ ಇದ್ದ ಹಾಗೆ ಅಂತ ಹೇಳ್ತಾರೆ ಅವರು. ಈ ಅನ್ನಮಯ ಅನ್ನುವಂಥದ್ದು ಮನೆ ಆಗಿದ್ರೆ, ಪ್ರಾಣಮಯ ಅನ್ನೋದು ನಮಗೆ ಶಕ್ತಿಯನ್ನು ಕೊಡುತ್ತೆ ಆ ಪ್ರಾಣದಿಂದ. ಮನೋಮಯ ಅಂತ ಅನ್ನುವಂಥದ್ದು ಅದು ಇಂಟರ್ನೆಟ್ ಅಂದರೆ ಇನ್ಸ್ಟ್ರೂಮೆಂಟ್. ನಾವು ಈ ಜಗದ ಜೊತೆಗೆ ಸಂಪರ್ಕವನ್ನು ಮಾಡಲಿಕ್ಕೆ ಅದು ಇನ್ಸ್ಟ್ರೂಮೆಂಟ್. ಈ ವಿಜ್ಞಾನಮಯ ಕೋಶ ಅನ್ನುವಂಥದ್ದು ಇದು ಮೂರನ್ನೂ ಉಪಯೋಗಿಸ್ಕೊಂಡು ಜಗತ್ತಿನ ಜೊತೆಗೆ ಸಂಬಂಧವನ್ನು ಬೆಳೆಸುತ್ತೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನೋಡಿದ್ವಿ ಏನಂತ. ಈ ಮೂಲಕ ಉಪಾಸಕರು ಹೊರಬಂದು ಭೂಹು ಎಂಬ ಅಗ್ನಿಯಲ್ಲೂ, ಭುವಃ ಎಂಬ ವಾಯುವಿನಲ್ಲೂ, ಸುವಹ ಎಂಬ ಆದಿತ್ಯನಲ್ಲೂ, ಮಹಃ ಎಂಬ ಬ್ರಹ್ಮದಲ್ಲೂ ವ್ಯಾಪಿಸಿಕೊಳ್ಳುವನು. ಇದನ್ನೇ ನೋಡಿದ್ವಿ ನಾವು. ಅವನು ಬ್ರಹ್ಮಭೂತನಾಗಿ ಸಾರ್ವಭೌಮತ್ವವನ್ನು ಪಡೆದು ಮನಸ್ಸುಗಳ ಒಡೆಯನು, ವಾಕುಗಳಿಗೆ ಒಡೆಯನು, ಶ್ರೋತೃಗಳಿಗೆ ಒಡೆಯನು, ವಿಜ್ಞಾನಗಳಿಗೆ ಒಡೆಯನು ಆಗುತ್ತಾನೆ. ಯಾವಾಗ ಸಾರ್ವಭೌಮತ್ವ ಅಂತ ಹೇಳಿದರೆ ಸರ್ವಾತ್ಮ ಭಾವ ಬರುತ್ತೋ ಆಗ ಅವನು ಎಲ್ಲರ ಮಾತುಗಳಿಗೂ, ವಾಕ್ಗೆ ಒಡೆಯನಾಗ್ತಾನೆ, ವಿಜ್ಞಾನಗಳಿಗೂ ಒಡೆಯನಾಗುತ್ತಾನೆ. ಅದಕ್ಕಿಂತಲೂ ಹೆಚ್ಚಾಗಿ ಆಕಾಶ ಶರೀರವು, ಸತ್ಯಾತ್ಮವು, ಪ್ರಾಣಾರಾಮವು, ಪ್ರಾಣಗಳಲ್ಲಿ ಕ್ರೀಡೆ ಯಾವುದಕ್ಕೆ ಇದೆಯೋ ಅದು, ಮನಸ್ಸಿನ ಆನಂದವು, ಸುಖವನ್ನುಂಟು ಮಾಡುವ ಮನಸ್ಸು ಯಾವುದಕ್ಕಿದೆಯೋ ಅದು, ಶಾಂತಿ ಸಮೃದ್ಧಂ ಅಮೃತವೂ ಆಗುವನು. ಏನಾಗ್ತಾನೆ ನೋಡಿ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಇದನ್ನು ನೋಡಿದ್ವಿ ಅಲ್ವಾ. ಆ ಪ್ರಾಣಾರಾಮಂ ಮನ ಆನಂದಂ, ಆನಂದವನ್ನು, ಮನಸ್ಸಿನ ಆನಂದವು ಅವನಿಗೆ ಸಿಗುತ್ತೆ. ಆದ್ರಿಂದ ಏನಾಗುತ್ತೆ, ಶಾಂತಿ ಸಮೃದ್ಧವೂ ಅಮೃತವೂ ಆಗುವನು. ಈ ಜೀವಾತ್ಮ ಪರಮಾತ್ಮನ ಜೊತೆಗೆ ತನ್ನನ್ನು ತಾನು ಗುರುತಿಸಿಕೊಂಡ್ರೆ ಅದು ಅಮೃತತ್ವ, ಅಂದರೆ ಅದಕ್ಕೆ ಸಾವಿಲ್ಲ ಅನ್ನೋದು ಗೊತ್ತಾಗುತ್ತೆ. ಎಲೈ ಪ್ರಾಚೀನ ಯೋಗ್ಯನೇ, ಹೀಗೆ ತಿಳಿದುಕೊಂಡು ಉಪಾಸಿಸು. ಇಲ್ಲಿ ಪ್ರಾಚೀನ ಯೋಗ್ಯನೇ ಅಂತ ಹೇಳಿದ್ರೆ ಅವನು ಆ ಋಷಿಯ ಹೆಸರಿರ್ಬೋದು ಅಂತ ಕೂಡ ಸ್ವಾಮೀಜಿ ಹೇಳ್ತಾರೆ. ಅಥವಾ ಈ ಉಪಾಸನೆಯನ್ನು ಮಾಡಿದ ಯೋಗ್ಯ ಶಿಷ್ಯನಿಗೆ ಈ ರೀತಿಯಾಗಿ ಹೇಳ್ತಾರೆ. ಆದ್ದರಿಂದ ಈ ಉಪಾಸನೆ ಯಾವ ರೀತಿಯಲ್ಲಿ ನಮ್ಮನ್ನು ಸರ್ವಾತ್ಮ ಭಾವದ ಕಡೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಇಲ್ಲಿ ಹೇಳಲಾಗಿದೆ. ಇದನ್ನು ಮುಂದಿನ ಕ್ಲಾಸಲ್ಲೂ ಮತ್ತೆ ಸ್ವಲ್ಪ ವಿಚಾರ ಮಾಡೋಣ. ಆನಂತರ ಮುಂದಿನ ಮಂತ್ರ, ಅದರ ಫಲಶ್ರುತಿಯನ್ನು ನೋಡಲಿಕ್ಕೆ ಆಗತ್ತೆ. ಸಮಯ ಆಗಿರೋದ್ರಿಂದ ನಿಲ್ಲಿಸಿರ್ತೀನಿ, ಮತ್ತೆ ಮುಂದುವರಿಸೋಣ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.